Thank you, Jesus. We worship you, Lord. ಈ ಮುಂಚಾವಿನ ಜಾವದಲ್ಲಿ ಕರ್ತನ ಸಮಾಕ್ಷಮಕ್ಕೆ ಬರಲು ಕೃಪೆ ನೀಡಿದ ದೇವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ, ಆತನು ನಮಗೆ ವಾರವೆಲ್ಲ ಮಾಡಿದ ಉಪಕಾರಗಳನ್ನು ನೆನೆಸಿ ಆತನ ಸಮ್ಮುಖದಲ್ಲಿ ಬಂದು ಆತನನ್ನು ಆರಾಧಿಸಲು, ಆತನನ್ನೇ ಸ್ತುತಿಸಲು, ಯೇಸುವನ್ನೇ ಕೊಂಡಾಡಲು, ಯೇಸುವಿನ ನಾಮವನ್ನು ಉನ್ನತಕ್ಕೆತ್ತಲು ಆತನ ಬಳಿ ನಾವು ಅದ್ಭುತಗಳನ್ನು ಹುಡುಕಿ ಬಂದಿಲ್ಲ. ಈ ಮುಂಜಾವಿನ ಜಾವದಲ್ಲಿ ಸಪಾ ನಿಮ್ಮನ್ನೇ ಹುಡುಕಿ ಬಂದಿದ್ದೇವೆ. ತಂದೆ ಎಂಬನಾಗ ಪರಿಶುದ್ಧನಾದಂಥ ದೇವರೇ, ಅಪ್ಪ, ಸಭೆಯ ಸುತ್ತಲೂ ಸಭೆಯೊಳಗಡೆ ಸಂಪೂರ್ಣವಾಗಿ ನಿನ್ನ ಪ್ರಸನ್ನತೆ ಆವರಿಸಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದೇವೆ. ಅಲ್ಪರು, ಅಯೋಗ್ಯರು ಸ್ವಾಮಿ, ನಾವು ನಿಮ್ಮ ದಯೆಯಿಂದ ಬದುಕಿದ್ದೇವೆ. ನಮ್ಮ ಮೇಲೆ ಎಷ್ಟೋ ಮಮತೆಯನ್ನಿಟ್ಟು ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಸಜೀವ ಯಜ್ಞವಾಗಿ ನಮಗಾಗಿ ಸಮರ್ಪಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ, ದೇವರೇ, ನನ್ನ ರಕ್ಷಕನು, ನನ್ನ ಕೋಟೆಯು, ನಿಮಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತೇವೆ. ನೀವು ಒಳ್ಳೆಯವರು ಸ್ವಾಮಿ. ಎಲ್ಲ ಕಾಲದಲ್ಲಿ, ಎಲ್ಲ ವೇಳೆಯಲ್ಲಿ, ಎಲ್ಲ ಸಮಯಗಳಲ್ಲಿಯೂ ಅಪ್ಪ, ದುಷ್ಟನು ನಮಗೆ ಕೇಡಿಗೆಂದು ಮಾಡುವುದನ್ನು ಶುಭವಾಗಿ ಮಾರ್ಪಡಿಸುವಂಥ ದೇವರು, ನಿಷ್ಕಲ್ಮಶ ಉಳ್ಳಾತನು ಕರ್ತನೆ. ನಿಶ್ಚಯವಾಗಿಯೂ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವುದು ಅಪ್ಪ. ಧರ್ಮಶಾಸ್ತ್ರದ ಮುಖಾಂತರ ಕರ್ತನೆ ಅಪ್ಪ ನಮಗೆ ತೀರ್ಪಾಗಬೇಕಿತ್ತು. ಕ್ರಿಸ್ತ ಯೇಸುವಿನ ರಕ್ತದ ಮುಖಾಂತರಲು, ಆತನು ಶಿಲುಬೆ ಮೇಲೆ ಸಲ್ಲಿಸಿದ ತ್ಯಾಗದ ಮುಖಾಂತರಲು ಕೃಪಾಧೀನರಾಗಿದ್ದೇವೆ. ಈ ದಿನ ಕೃಪೆಯಿಂದ ತುಂಬಲ್ಪಟ್ಟು ಅಪ್ಪ ನಿಮ್ಮ ನೀತಿಯನ್ನು ಹೊಂದಿದ್ದೇವೆ. Thank you, Jesus. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿಮ್ಮನ್ನು ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿಮ್ಮನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ಕರ್ತನೆ, ಪೌಲನು ಹೇಳುವ ಪ್ರಕಾರ ಆತನು ಎಷ್ಟು ವರ್ಷ ನಿನ್ನ ಸೇವೆ ಮಾಡಿದರೂ ನಿನ್ನ ಪ್ರೀತಿಯ ಆಳವನ್ನು ಅರಿಯಲಾಗಲಿಲ್ಲ ಸ್ವಾಮಿ. ಈ ದಿನಪ್ಪ ನಾವು ಅನೇಕ ಕಾರ್ಯ, ಅನೇಕ ಕೆಟ್ಟದ್ದು, ಅನೇಕ ಕೇಡುಗಳಿಗೆ ಸಂಭವಿಸುವ ಮಧ್ಯದಲ್ಲೂ ನಂಬಿಕೆಯನ್ನು ದೃಢವಾಗಿ ಹಿಡಿದುಕೊಳ್ಳುವಂತೆ ಕೃಪೆ ನೀಡಪ್ಪ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನ್ನ
ಪಾಪಿಯಾಗಿದ್ದ ನಮ್ಮನ್ನು ಸ್ನೇಹಿತನೆಂದು ಕರೆದ ಆತನು, ಹೋಲೆಯಾಗಿದ್ದ ನಮ್ಮನ್ನು ಅಪ್ಪಿಕೊಂಡ ಆತನು, ಲೋಕದಿಂದ ಚೇತರಿಸಲ್ಪಟ್ಟರೂ ಕೂಡ, ಸ್ವಂತದವರಿಂದ ಬಹಿಷ್ಕರಿಸಲ್ಪಟ್ಟರೂ ಕೂಡ ತಬ್ಬಲಿ ನಾನಲ್ಲ, ನನಗೆ ಯೇಸು ಇಹನು, ಯೇಸುವೇ ನನ್ನ ರಕ್ಷಕನು. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿಯಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿಯಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನಮಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಕೈಗಳನ್ನು ಮೇಲೆ ಕೆತ್ತಿ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿಮ್ಮನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿಮ್ಮನ್ನು ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿಮ್ಮನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿಮ್ಮನ್ನು ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆಯೂ ಆತನೇ, ತಾಯಿಯೂ ಆತನೇ, ತಬ್ಬಲಿ ನಾವಲ್ಲ, ನಮ್ಮನ್ನು ಕಾದುಕೊಳ್ಳುವ ಶಕ್ತನಾಗಿದ್ದಾನೆ. ತಪ್ಪಿ ಹೋದ ಕುರಿಗಳಾಗಿದ್ದುವೆ ನಾವು, ಆತನ ಹಟ್ಟಿಗೆ ಕರೆದುಕೊಂಡು ಬಂದನು. ಆತನ ಧ್ವನಿಗೆ ನಾವು ಕಿವಿಕೊಟ್ಟ ಮಾತ್ರವೇ ಆತನ ಸಮ್ಮುಖದಲ್ಲಿ ಸೇರಲು ಕೃಪಾತಿಶಯದ ಮೇಲೆ ಕೃಪಾತಿಶಯವು, ದಯೆಯ ಮೇಲೆ ದಯೆಯು, ಕನಿಕರದ ಮೇಲೆ ಕನಿಕರವು. ಏಸಪ್ಪ, ನಿನ್ನ ಒಳ್ಳೆತನಕ್ಕೆ ಸ್ತೋತ್ರಗಳನ್ನ ಸಮರ್ಪಿಸ್ತೀವಿ. ಒಳ್ಳೆಯವರು ಸ್ವಾಮಿ ನೀವು, ಒಳ್ಳೆಯವರು ಸ್ವಾಮಿ ನೀವು, ಒಳ್ಳೆಯವರು ಏಸಪ್ಪ. ಥ್ಯಾಂಕ್ ಯು ಲಾರ್ಡ್. ಮಹಿಮೆ ಯೇಸುವಿಗೆ. ಒಂದು ನಾಮము உயரணும் ஆண்டவரே, இன்று மேன்மை அடையணும். பாடுவேன், பாடுவோம், அல்லேலூயா. உயரணும், இன்று மேன்மை அடையணும். பாடுவே, பாடுவோம், அல்லேலூயா. உங்க நாமம் உயரணும், இன்று மேன்மை அடையணும். பாடுவே, பாடுவோம், அல்லேலூயா. கைகளை ஹalleluya, 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 ஹalleluya. யாவே ஹalleluya, யாவே ஹalleluya. பெருகாற்றும் அடங்கும், எக்கடலும் வழி திறக்கும். அவர் நாமம் உயர்த்தும் போது ಕಣ್ಮಳೆಗಳು ಕರಗಿ ಹೋಗುಂ. ಆತನ ನಾಮ ಉಚ್ಚರಿಸಲು ಗಾಳಿಯು ನಿಲ್ಲುತ್ತದೆ, ಕೆಂಪು ಸಮುದ್ರವು ಅಗಲವಾಗುತ್ತದೆ.
ಆತನ ನಾಮ ಉಚ್ಚರಿಸಲು ಕಣ್ಮಲೆಗಳು ಬೆಟ್ಟಗಳು ಕರಗಿ ಹೋಗುತ್ತವೆ ದೇವರ ಸಮ್ಮುಖದಲ್ಲಿ. ಥ್ಯಾಂಕ್ ಯು ಲಾರ್ಡ್. பெருங்காற்று மடங்கி போகும், எக்கடலும் வழி திறக்கும். உங்க நாமம் உயர்த்தும் போது கண்மலைகள் கரைந்து போகும். பெருங்காற்று மடங்கி போகும், எக்கடலும் வழி திறக்கும். உங்க நாமம் உயர்த்தும் போது கண்மலைகள் கரைந்து போகும். இயேசுவே உம் நாமமே உயரணும். அல்லேலூயா. இயேசுவே உம் நாமமே பெருகணும். அல்லேலூயா. உங்க நாமம் உயரணும், இன்று மேன்மையடையணும். பாடுவே பாடுவோம் அல்லேலூயா. உங்க நாமம் உயரணும், இன்று மேன்மையடையணும். பாடுவே பாடுவோம் அல்லேலூயா. சிங்கத்தின் கெபியிலும் தீச்சூளை நடுவிலும் உங்க நாமம் உயர்த்தும் போது ಸೇದಂಗಳು ಅಡುಗಿನಾದ ಆಂಡವರೇ. ಅಪ್ಪ, ಸಿಂಹದ ಗವಿಯಲ್ಲಿ ನಮ್ಮನ್ನು ಹಾಕಿದರೂ ಕೂಡ, ಬೆಂಕಿಯ ಮಧ್ಯದಲ್ಲಿ ತಳ್ಳಿದರೂ ಕೂಡ, ಯೇಸುವೆ ನಂಬಿಗಸ್ತತ್ವದಿಂದ ನಿನ್ನ ನಾಮ ಉಚ್ಚರಿಸಲು ಯಾವ ಕೇಡು ನಮಗೆ ಸಂಭವಿಸದು. ஒரு கேடு கூட எங்களுக்கு ஆகாமல் எல்லாத்தரல் மத்தியில் கொண்டு வந்த தேவனுக்கு மகிமை செலுத்துவோம். சிங்கத்தில் கெபியிலும் தீச்சூளை நடுவிலும் உங்க நாமம் உயர்த்தும் போது சேதங்கள் அணுகிடாது. சிங்கத்தின் கெபியிலும் தீச்சூளை நடுவிலும் உங்க நாமம் உயர்த்தும் போது சேதங்கள் அணுகிடாது. கைகளை இயேசுவே உம் நாமமே உயரணும். அல்லேலூயா. இயேசுவே உம் நாமமே பெருகணும். அல்லேலூயா. உங்க நாமம் உயரணும், இன்று மேன்மை அடையணும். பாடுவே பாடுவோம் அல்லேலூயா. உங்க நாமம் உயரணும், இன்று மேன்மை அடையணும். பாடுவே பாடுவோம் அல்லேலூயா. சிறைச்சாலையில் என்னை போட்டாலும், சங்கிலிகளால் என்னை கவட்டினாலும் நான் பயப்படேன். அவர் நாமம் சொல்லையில் ಎಲ್ಲಾಮೇ ಅರಿಂದು ಪೋಡುಂ, ಅಸ್ಥಿವಾರವೇ ಮುರಿದು ಹೋಗುವುದು. ಆತನ ದಯೆಗೆ, ಆತನ ನಾಮಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಿಂದ ಬಿಡುಗಡೆ ಹೊಂದಿದ್ದೇವೆ. ಯೇಸುವಿನ ನಾಮದ ನಿಮಿತ್ತವಾಗಿ ಆತನ ಸಮ್ಮುಖಕ್ಕೆ ಬಂದಿದ್ದೇವೆ. ಆತನ ನಾಮವೇ ನಮಗೆ ರಕ್ಷಣೆಯು, ಕೋಟೆಯು, ಗುರಾಣಿಯೂ ಆಗಿದೆ. ಯೇಸುವಿಗೆ சிறைச்சாலை அடைப்பதில்லை, சங்கிலிகள் நிரந்தரமில்லை. உங்க நாமம் உயர்த்தும் போது வெளிவதில்லை. சிறைச்சாலை அடைப்பதில்லை, சங்கிலிகள் நிரந்தரமில்லை. உங்க நாமம் உயர்த்தும் போது அஸ்திவாரம் நிலைப்பதில்லை. கைகளை உயர்த்தி இயேசுவே உம் நாமமே உயரணும். அல்லேலூயா. இயேசுவே உம் நாமமே பெருகணும்.
மேன்மையடையனோ பாடுவே பாடுவோம் அல்லேலூயா. உங்க நாமம் உயரணும் இன்று மேன்மையடையணும் பாடுவே பாடுவோம் அல்லேலூயா. ஹல்லேலூயா 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 ஹல்லேலூயா. யாவே ஹாலே யாவே ஹாலே ஹல்லேலூயா ஹல்லேலூயா. மகிமை இயேசுவிಗೆ. பரிசுத்த ஆவியானவரே நன்றி ராஜா. தகப்பனே, வருகிற பிள்ளைகள் உங்கள் கரத்தில் ஒப்பிச்சு கொடுக்குறேன் ராஜா. எல்லா தடைகள் எடுத்து போட்டு ராஜா, நீங்கள் வரும்படி நீங்கள் கிருபையால் நடத்துங்க தகப்பனே. வரும்போது அப்பா ஸ்தோத்திரத்தோட காணிக்கையோட வரும்படி நீங்கள் பண்ணுங்க ராஜா. நீங்கள் நல்லவர் 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 ராஜா, நல்லவர் ராஜா. அப்பா நீங்கள் பண்ண நன்மைகள் அத்தனையோ ராஜா, நாங்கள் உயிரோடு இருக்கிறோம் என்ற உங்கள் கிருபையினால மாத்திரம் தகப்பனே. பரிசுத்த ஆவியானவரே நீங்கள் ஆளுகை செய்யுங்க தகப்பனே. இந்த ஆராதனையில் சுவாமி நீங்கள் தான் அப்பா உங்கள் பிரசத்தினால நிரப்புங்க தகப்பனே. அப்பா கொடுக்குற மன்னாவுக்காக நன்றி ராஜா, கொடுக்குற வசனத்துக்காக நன்றியோடு துதிக்கிறேன் ராஜா. ஆவியானவர் நீங்கள் இடைப்படுங்க தகப்பனே. ஏசப்பா உங்க கரத்தில் ஒப்பிச்சு கொடுக்குற ராஜா. அப்பா நீங்கள் தான் எல்லாமே முன்னெடுத்து நடத்துங்க தகப்பனே. ஏசு கிறிஸ்துவின் நாமத்தினாலே வேண்டி பெறுகிற நல்ல பிதாவே, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಾವೆಲ್ಲರೂ ಎದ್ದು ನಿಂತುಕೊಂಡು ದೇವರನ್ನು ಆರಾಧನೆ ಮಾಡೋಣ. ಹಾಲೆಲೂಯಾ. ಯೇಸಪ್ಪ, ನೀವು ನಮಗೆಲ್ಲದಕ್ಕೂ ಎಲ್ಲದರಲ್ಲೂ ಎಲ್ಲವೂ ಆಗಿದ್ದೀರ ಸ್ವಾಮಿ. ನಮ್ಮ ದೇವರು ಸ್ವಾಮಿ, ನನ್ನ ಶರಣ, ನನ್ನ ದುರ್ಗವು ರಾಜ. ನಾವು ನಂಬಿರುವಂಥ ಕೋಟೆ ನೀವಾಗಿದ್ದೀರ ಸ್ವಾಮಿ. ಎಲ್ಲ ಸನ್ನಿವೇಶದಲ್ಲಿಯೂ ಎಲ್ಲ ಸಂದರ್ಭದಲ್ಲಿಯೂ ನಮ್ಮ ಕರ ಹಿಡಿದು ನಡೆಸುವಾತ ನೀವಾಗಿದ್ದೀರ ರಾಜನೇ. ನಿಮ್ಮನ್ನು ಆರಾಧಿಸಲು ನಾವು ಬಂದಿದ್ದೇವಯ್ಯ. ನಿಮ್ಮ ಆತ್ಮನಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಪವಿತ್ರ ಆತ್ಮನ ಶಕ್ತಿಯಿಂದ ನಮ್ಮನ್ನು ಆಳ್ವಿಕೆ ಮಾಡು ಪರಿಶುದ್ಧಾತ್ಮನೇ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಮಾಸ್ಟರ್. You are my strength when I am weak. You are the treasure that I seek. You are my all in all. Seeking you as a precious jewel, not to give up I be a fool. You are my all in all.
ಮಧ್ಯದಲ್ಲಿ, ಆತನ ಶಕ್ತಿಯಿಂದ, ಆತನ ಪ್ರಭಾವದಿಂದ ಆತನ ಇಳಿದು ಬರುವ ದೇವರಾಗಿದ್ದಾರೆ. ಎಲ್ಲಿ 2-3 ನಾಮದಲ್ಲಿ ಕೂಡಿರುತ್ತಾರೋ ಅವರ ಮಧ್ಯದ ಇರುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಲೆಲೂಯ. ಕರುಗಳನ್ನು ತಟ್ಟಿ ಆತನ ನಾಮವನ್ನು ಕೊಂಡಾಡೋಣ. ಹಾಲೆಲೂಯ, ಹಾಲೆಲೂಯ. ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿಮ್ಮ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿಮ್ಮ ಕೃಪೆಯು, ಎಲ್ಲ ನಿಮ್ಮ ಕೃಪೆಯು ನಮಗೆ, ಎಲ್ಲ ನಿಮ್ಮ ಕೃಪೆಯು ಯೇಸುವೇ, ಎಲ್ಲ ನಿನ್ನ ಕೃಪೆಯು
ಹೇಳ್ತಾರೆ, ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ ಮಗನೇ, ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ ಮಗನೇ ಎಂಬುದಾಗಿ ಆತನ ಅನಾದಿ ಪ್ರೀತಿಯಿಂದ ದೇವರು ನಮ್ಮನ್ನು ಸೆಳೆದುಕೊಂಡ ದೇವರಾಗಿದ್ದಾರೆ. ಅದಕ್ಕಾಗಿ ಕರುಣೆ ತಟ್ಟೆ ನಾಮವನ್ನು ಕೊಂಡಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ವಿ ವರ್ಷಿಪ್ ಯು ಮಾಸ್ಟರ್. ಅಪ್ಪ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ, ನಮ್ಮನ್ನು ಆವರಿಸಿಕೊಂಡಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮನ್ನು ಘನಪಡಿಸ್ತೇವೆ ರಾಜ. ಅಪ್ಪ, ನಿಮ್ಮ ನೀತಿಯಲ್ಲಿ ಸ್ಥಿರಪಡಿಸಿ ಅಪ್ಪ, ನಿಮ್ಮ ಸ್ವಾಮಿ ಪರಿಶುದ್ಧತೆಯಲ್ಲಿ ಸ್ಥಿರಪಡಿಸಿ ಅಪ್ಪ, ನಿನ್ನ ಮಗನಾಗಿ ಮಗಳಾಗಿ ನಮ್ಮನ್ನು ಸ್ಥಿರಪಡಿಸಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು மாஸ்டர். நீதியில் நிலைத்திருந்து திருமுகம் நான் காண்பேன். உயிர் தெழும்போது சாயல திருப்தியாவே. ಥ್ಯಾಂಕ್ ಯು ಜೀಸಸ್. ಆತನು ನಮ್ಮನ್ನು ಆತನ ನೀತಿಯಲ್ಲಿ ಆತನ ಮಹಾಕೃಪೆಯಿಂದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. ಆತನ ಕಲ್ವಾರಿ ರಕ್ತದಿಂದ ನಮ್ಮ ಶುದ್ಧೀಕರಿಸಿ ಪರಿಶುದ್ಧರನ್ನಾಗಿ ಆತನ ನೀತಿಯಲ್ಲಿ ನಮ್ಮ ಸೇರಿಸಿಕೊಂಡಿದ್ದಾರೆ. ಆತನ ಎಷ್ಟು ಮಹಾ ದೇವರು, ನಮ್ಮ ದೇವರು ಆತನ ಪರಿಶುದ್ಧನಾದ ದೇವರು. ಆದ್ದರಿಂದ ನಾವು ಆತನ ಪರಿಶುದ್ಧರಾಗಿ ಆತನ ಆರಾಧನೆ ಮಾಡೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. தேவனே நீரே தேவன், அதிகாலமே தேடி வந்தேன். தேவனே நீரே தேவன், அதிகாலமே தேடி வந்தேன். நீரின்றி வறண்ட நிலம்
ಅವರು ಧನ್ಯರು. ಆತನ ವಾಕ್ಯಗಳನ್ನು ಯಾರೆಲ್ಲ ಧ್ಯಾನಿಸುತ್ತಾರೋ ಅವರು ಧನ್ಯರೆಂಬುದಾಗಿ. ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವವರು. ಅಂಥ ಮರವು ತಕ್ಕ ತನ್ನ ಫಲವನ್ನು ಕೊಡುವಂಥದ್ದಾಗಿದೆ. ಅದರ ಎಲೆ ಬಾಡುವುದೇ ಇಲ್ಲ, ಅದರ ಕಾರ್ಯವೆಲ್ಲವೂ ಸಫಲವಾಗುವುದು. ಆಮೇನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಮಾಸ್ಟರ್. படுக்கையிலே உம்மை நினைப்பேன், ராஜா மத்தியில் தியானம் செய்வேன். படுக்கையிலே உம்மை நினைப்பேன், ராஜா மத்தியில் தியானம் செய்வேன். துணையாளரே உம் நிழலில் தொடர்ந்து நடந்து வளர்வேன். துணையாளரே உம் நிழலில் தொடர்ந்து நடந்து ಅವರನ್ನು ಆರಾಧಿಸೋಣ. ನಮ್ಮ ಜೀವಿತಗಳಲ್ಲಿ ದೇವರ ಆತ್ಮನು ಸಂಪೂರ್ಣವಾದ ಆಳ್ವಿಕೆ ಮಾಡುವಂತೆ ನಾವು ಪ್ರಾರ್ಥನೆ ಮಾಡಿ, ಕಮ್ ಹೋಲಿ ಸ್ಪಿರಿಟ್, ಪ್ಲೀಸ್ ಕಮ್ ವಿತ್ ಯುವರ್ ಮ್ಯಾನಿಫೆಸ್ಟೇಷನ್ಸ್. ಈ ಸಭೆ ನಿನ್ನದು. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮನು ನಮ್ಮ ಮಧ್ಯೆ ಇದ್ದಾನೆ. வாரும் தூயாவியே, உம் பிரசன்னத்தை வாஞ்சிக்கிறோ, வல்லமையால் என்னை நிரப்பி நீராளுகே செய்யும். ಹೇಳ್ರಿ, வாரும் தூயாவியே, உம் பிரசன்னத்தை வாஞ்சிக்கிறோ, வல்லமையால் என்னை நிரப்பி நீராளுகே செய்யும். ஜீவ தண்ணீர் நீரே, ஜீவ தண்ணீர் தாகம் தீர்க்கும் ஊற்றே. ஆலோசனை கர்த்தரே, ஆலோசனை நீராளுகே செய்யும், நீராளுகே செய்யும். ஜீவ தண்ணீர் நீரே, தாகம் தீர்க்கும் ஊற்றே. ஆலோசனை கர்த்தரே, நீராளுகே செய்யும். கைகளை உயர்த்தி வாரும் தூய. சொல்லுங்க, உன் பிரசன்னத்தை வாஞ்சிக்கிறோ, வாஞ்சிக்கிறோ. வல்லமையால் என்னை நிரப்பி, வல்லமையால் நீராளுகே செய்யும். இன்னொரு வாட்டி, வாரும் தூய. ಶಬಬಲ ರಂತಬಲ ಶಿಖರಲ ಬಬ, உன் பிரசன்னத்தை வாஞ்சிக்கிறோ, உன் வல்லமையால் நீராளுகே செய்யும். அக்கினியும் நீரே, அக்கினியும் பெருக்காற்றும் நீரே, பெருக்காற்றும் பெருமழை போலவே உமாவிய ஊற்றும், உன்னாவியே ஊற்றும். அக்கினியும் பெருக்காற்றும் நீரே, பெருமழை உமாவியே ஊற்றும்.
उन प्रसन्नते ஆளுகை செய்யும். இன்னொரு வாட்டி வாரும் தூய உன் பிரசன்னத்தை வாஞ்சிக்கிறோ, உன் வல்லமையா என்னை நிரப்பி நீராளுகை செய்யൂ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ, ಕೈಗಳನ್ನು ಮೇಲೆ ಕೆತ್ತಿ ಕರಂಗಳೇ ಉಯರ್ತಿ ಹಾಲೆಲೂಯ. Can you thank you Lord, thank you Lord, experience this tangible anointing. ಸೇತಬಲ ಅಂತೀರಿ, ಆತನ ಮಧ್ಯೆ ಇದ್ದಾನೆ. Holy Spirit, take control, take control, take control in Jesus name. Come. Setabalante, etabalante, serbala, eserabalante. Yes, yes. Every weakness is going away from you. ನಿಮ್ಮಿಂದ ಎಲ್ಲ ಬಲಹೀನತೆಗಳನ್ನು ದೇವರಾತ್ಮ ತೆಗೀತಾ ಇದ್ದಾನೆ. ಎಲ್ಲ ಬಲಹೀನಗಳೇ ನೀಕಿಕೊಂಡಿರುತ್ತೀರ. ಕರಂಗಳೇ ತೊಟ್ಟಿ ಅನ್ಯ ಭಾಷೆಗಳೇ ಪ್ರೇಸಿಂಗ್. Pray in the Spirit. Pray in the Holy Ghost. Hallelujah. 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 ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಪವಿತ್ರಾತ್ಮ ದೇವರನ್ನು ಆರಾಧನೆ ಮಾಡಿ. Praise the Lord. Thank you Lord. Thank you Lord. Hallelujah. Thank you Holy Spirit. ಥ್ಯಾಂಕ್ ಯು. ನಾವು ಆ ಬೈಬಲ್ ತೆಗೆದುಕೊಳ್ಳೋಣ. ಹಾಗೆ 14ನೇ ಕೀರ್ತನೆ, Psalms 14, ಕೀರ್ತನೆ 14, ಸಂಗೀತಂ. ಕೀರ್ತನೆ 14. ದುಷ್ಟ ನಾಸ್ತಿಕರಿಂದ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸುವುದು. ಮೊದಲನೇ ವಾಕ್ಯ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ಪಕ್ಕನೆ ಅವರು ಭಯಭ್ರಾಂತರಾಗುವರು, ಯಾಕೆಂದರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ಒಟ್ಟಿಗೆ ಓದೋಣ. ಚಿಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ಯೆಹೋವನು ದುರವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು. ಆಮೇನ್. ಆಮೇನ್. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ನೀವೇ ಜನ ದೇವರು ಇದ್ದಾನೆ ಅಂತ ನಂಬ್ತೀರ? கைகளின் மேலே ಕೆತ್ತಿ ತೋರಿಸಿ. ಉಂಗ வாழ்க்கையில் ಆಂಡವರು ಇರುತ್ತಾರ? ಉಂಗ வாழ்க்கையில் ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಇದ್ದಾನ? ದೇವರು ಇರುವ ಹಾಗೆ ನಡ್ಕೊಳ್ತಾ ಇದ್ದೀರಾ?
ஆண்டவர் இருக்கும்படி நடந்து கொண்டு வருகிறீங்களா? ஹல்லேலூயா. தேவனே இல்லை என்று சொன்னால் அது பரவாயில்லை. தேவன் இருந்தாலும் இருக்காதபடி நடந்து கொள்ளக்கூடாது. ದೇವನ್ ಇರುಕ್கிறார். ದೇವರಿದ್ದಾನೆ. ದೇವರು ನಿನ್ನ ಜೀವಿತಗಳಲ್ಲಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಆತನನ್ನು ಯಾವತ್ತೂ ನೋವಿಸಬಾರದು. ಏನಂತ ಹೇಳುತ್ತೆ ಬೈಬಲು? ಡೋಂಟ್ ಕ್ವಿನ್ಸ್ ದ ಹೋಲಿ ಸ್ಪಿರಿಟ್. ಆಮೆನ್. ಉங்களுக்குள்ளே இருக்கிற ಪರಿಶುದ್ಧ ಆವಿಯಾನವರೇ ದುಃಖಪಡ್ತಾರೆ. ನಿಮ್ಮಲ್ಲಿರುವಂಥ ದೇವರಾತ್ಮನನ್ನು ಏನು ಮಾಡಬಾರ್ದು? ದುಃಖಪಡಿಸಬಾರ್ದು. ಹಲ್ಲೆಲೂಯಾ. ಎಷ್ಟು ಜನ ಪವಿತ್ರಾತ್ಮರನ್ನು ಮಹಿಮೆ ಪಡಿಸ್ತೀರಾ? ಕೈಗಳನ್ನು ಮೇಲೆ. ಎಷ್ಟು ಜನ ಸಂತೋಷ ಪಡಿಸ್ತೀರಾ ಅವರನ್ನು? ಅವ್ರು ಹೇಳಿದಾಗೆ ಕೇಳೋಣವಾ? ಅದೇ ಜೀವನ. ಹಲ್ಲೆಲೂಯಾ. ಕೈಗಳನ್ನು ಮೇಲೆ ಕೆತ್ತಿ, ಲಾರ್ಡ್ ವಿ ವಿಲ್ ಲಿಸನ್ ಟು ಯು ಲಾರ್ಡ್. ಪರಿಶುದ್ಧಾತ್ಮನೇ, ನೀವು ಹೇಳಿದಾಗೆ ಕೇಳ್ತೇವೆ. ஹல்லேலூயா. நீங்கள் சொன்னபடியே நாங்கள் நடக்கிறோம் ஆண்டவரே. அதுதான் எங்கள் வாழ்க்கை. ಅದೇ ನಮ್ಮ ಜೀವಿತ. ದಟ್ ಈಸ್ ಅವರ್ ಲೈಫ್ ಓ ಲಾರ್ಡ್. ನಮಗೆ ಬೇರೇನೂ ಆಸೆ ಇಲ್ಲ ಈ ಲೋಕದಲ್ಲಿ. ಕರ್ತನೆ, ನಿನ್ನ ಹಾಗೆ ನೀನು ಹೇಳಿದ ಹಾಗೆ ನಡೆದುಕೊಳ್ಳೋದೇ ನಮ್ಮ ಜೀವನ. ಆಮೇನ್. ಬೈಬಲ್ ಕೆಳಗಡೆ ಇಟ್ಬಿಟ್ಟು ಸ್ತೋತ್ರ ಮಾಡೋಣ. ಕೈಗಳನ್ನು ಮೇಲೆ ಕೆತ್ತಿ, ಥ್ಯಾಂಕ್ ಯು ಲಾರ್ಡ್. ನಿಮ್ಮನ್ನು ಆರಾಧಿಸೋದೇ ನಮ್ಮ ಆಸೆ. ಓ ಕರ್ತನೆ, ನಿಮ್ಮನ್ನು ನಾವು ಮೆಚ್ಚಿಸುವುದೇ ನಮ್ಮ ಆಸೆ. ಹಾಲೆಲೂಯ, ಹಾಲೆಲೂಯ. ನೀವು ಹೇಳಿದ ಹಾಗೆ ಕೇಳ್ತೇವೆ ಯೇಸುವೇ. ಪರಿಶುದ್ಧಾತ್ಮ ತಂದೆಯೇ, ದೇವರಾತ್ಮನೇ, ಯೇಸುವಿನ ಆತ್ಮನೇ, ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ. ಹೇಳ್ರಿ, ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ. ಇನ್ನು ಹೆಚ್ಚಾಗಿ ನೀವೇ ಬೇಕಯ್ಯ. ಇನ್ನು ಹೆಚ್ಚಾಗಿ ನೀವೇ ಎರಡು ಕೈ ಮೇಲೆ ಕೆತ್ತಿ, యేసయ్య. ಯು ನೀಡ್ ಜೀಸಸ್ ಮಾ, ಯು ನೀಡ್ ಜೀಸಸ್. ಯೇಸುನಿಗೆ ಯೇಸು ಬೇಕಮ್ಮ. ಆಮೆನ್. ಲಾರ್ಡ್ ಇಸ್ ಟಚಿಂಗ್. ಹಲ್ಲೆಲೂಯಾ. యేసయ్య, యేసయ్య ಅಂತ ಕರೀರಿ. ಶೆದರೆದಲ್ ರಬಲ ಬಸಂದಲ ರಬ. ಜೀವಾದ ವಾಕ್ಯವು ನಿನ್ನಲ್ಲುಂಟು ದೇವ. ಎಲ್ಲಿಗೆ ಹೋಗಲಿ ಹೇಳ್ರಿ? ಮೈ ಸಸ್ಟೈನರ್. ಮಣ್ಣು ಬಿಟ್ಟು ನಾ ಎಲ್ಲಿಗೆ? ಕೈಗಳೇ ಉಯರ್ತಿ యేసయ్య. கர்த்தர் மட்டுமே வேணுமா உங்களுக்கு? You need Jesus. Thank you Lord. ಯೇಸು ಮಾತ್ರ ಬೇಕಾ? ಯೇಸು ಮಾತ್ರ. Oh Lord, we will love you Lord. యేసయ్య, ಇನ್ನು ಈ ಲೋಕದ ಜಂಜಾಟ ಸಾಕು. ಇನ್ನು ಹೆಚ್ಚಾಗಿ can you make soft? Can you make soft? ಇನ್ನು ಹೆಚ್ಚಾಗಿ ನೀವೇ ಬೇಕಯ್ಯ. ಇನ್ನು ಹೆಚ್ಚಾಗಿ ನೀವೇ ಬೇಕಯ್ಯ. ಈ ಲೋಕದ ಐಶ್ವರ್ಯ ನಮಗೆ ಬೇಡ ದೇವ. ಪರಲೋಕ ಸಂಪತ್ತು, ಈ ಲೋಕದ ಐಶ್ವರ್ಯ ನಮಗೆ ಬೇಡ ದೇವ. ಜೊತೆಗಿರಲು ಪರಲೋಕ ಸಂಪತ್ತು యేసయ్య. ಕೈಗಳನ್ನ ಮೇಲೆ ಕೆತ್ತಿ, ಹಾಲೆಲೂಯಾ. యేసయ్య. ರಶ ಬಲಂತ ಬಲ ಎಸರೆ ಕೆರೆಬ ಉರೆಂದ ಮಶೆಕರಿದ ರಬ. యేసయ్య,
ಏಸಯ್ಯ. ಏಸನಕ್ಕೆ ಹೆಚ್ಚಾಗಿ ಏಸು ಬೇಕಮ್ಮ. ಕೈಗಳನ್ನು ಮೇಲಕ್ಕೆ ಎತ್ತಿ. ನಮ್ಮ ಜೀವಿತವೆಲ್ಲ ಕಷ್ಟ ನಷ್ಟಗಳೇ ಅದರ ಆಡಂಬರ. ಮನುಷ್ಯನ ಜೀವಿತ 70, ಬಲ ಹೆಚ್ಚಿದರೆ 80. ಜಂಜಾಟ, ಗಲಿಬಿಲಿ, ಕಷ್ಟ ನಷ್ಟಗಳಲ್ಲೇ ಜೀವನ ಮಾಡ್ತಿರ್ತೇವೆ. ಅದಕ್ಕಿಂತ ಮೇಲಾದೊಂದಿದೆಮ್ಮ, ದಟ್ ಈಸ್ ಜೀಸಸ್. ಅದು ಯೇಸು ಒಬ್ಬರೇ, ಯೇಸು ಒಬ್ಬರೇ. ಪೇತ್ರ ಹೇಳ್ತಾನೆ, ಯಾವುದು ಬೇಡಪ್ಪ, ನನಗೆ ನಿನ್ನಲ್ಲಿ ಜೀವ ಕೊಡೋ ವಾಕ್ಯ ಇದೆ, ಜೀವ ಕೊಡೋ ವಾಕ್ಯ ಇದೆ. Every day we struggle. Why don't you serve Jesus more than anything? ಎಲ್ಲದಕ್ಕಿಂತ ಮೇಲಾಗಿ ಯೇಸುವನ್ನ ಯಾಕಮ್ಮ ನೀವು ಕೇಳಬಾರ್ದು? ಕೈಗಳನ್ನು ಮೇಲೆ ಎತ್ತಿ ಹೇಳೋಣವಾ? ಯೇಸಯ್ಯ, 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 ಯೇಸಯ್ಯ. ಇನ್ನು ಹೆಚ್ಚಾಗಿ ಹೇಳ್ರಿ, ನೀವೇ ಬೇಕಯ್ಯ. ஒரு நாடு துயரத்திலே போகிறோம். ಯೇಸುವೆ ತೇಳಮ್ಮ, ಹೇಳ್ರಿ ಜೋರಾಗೆ, ಇನ್ನು ಹೆಚ್ಚಾಗಿ ನೀವೇ ಬೇಕಯ್ಯ, ಇನ್ನು ಹೆಚ್ಚಾಗಿ ನೀವೇ ಬೇಕಯ್ಯ. ಜೋರ ಕೈಗಳನ್ನು ತಟ್ಟಿ ಯೇಸುವನ್ನ ಮಹಿಮೆ ಪಡಿಸ್ತೀರಾ? ಯೇಸುವನ್ನ ಆರಾಧನೆ ಮಾಡ್ತೀರಾ? ಜೋರ ಕೈ ತಟ್ಟಿ ಥ್ಯಾಂಕ್ ಯು ಜೀಸಸ್ ಅಂತ ಹೇಳಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಬಾಯ್ ತೆರೆದು ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಅಪ್ಪ ಉಮಕ್ಕೆ ನನ್ರಿ. ಯೇಸು ನಿಮ್ಮ ವಾಕ್ಯದೇ ಆತ್ಮದ ನೀರನ್ನು ಸುರಿಸು, ವಾಕ್ಯದ ಕಟ್ಟೆಯ ಕಟ್ಟು, ಆತ್ಮದ ನೀರನ್ನು ಸುರಿಸು, ವಾಕ್ಯದ ಕಟ್ಟೆಯ ಕಟ್ಟು. ನಿಮ್ಮಲ್ಲಿ ನಾ ಬೆಳೆದು ಫಲ ಕೊಡುವೆನು, ನಿಮ್ಮಲ್ಲಿ ನಾ ಬೆಳೆದು ಫಲ ಕೊಡುವೆನು. ಹೇಳ್ರಿ ಜೋರಾಗಿ. ನೋಡುವಾಸೆ, ಮಾತಾಡುವಾಸೆ, ಬದುಕುವಾಸೆ, ದೇವ ನಿಮ್ಮ ಜೊತೆಯಲ್ಲೇ. ನೋಡುವಾಸೆ, ಮಾತಾಡುವಾಸೆ, ಬದುಕುವಾಸೆ, ದೇವ ನಿಮ್ಮ ಜೊತೆಯಲ್ಲೇ. ಹಲ್ಲೆಲೂಯ. ನಿಮ್ಮನ್ನ ಬಿಡುಗಡೆ ಮಾಡುವಂಥದ್ದು ಪ್ರಾರ್ಥನೆಗಳಲ್ಲ. 40 ದಿವಸ ನೀವು ಉಪವಾಸ ಇದ್ರೂ ಕೂಡ ಬಿಡುಗಡೆಗಳು ಕಾಣೋದಿಲ್ಲ. ಬಿಡುಗಡೆ ಮಾಡುವಂಥದ್ದು ದೇವರ ವಾಕ್ಯ ಮಾತ್ರ. ಆಮೆನ್. ಹಲ್ಲೆಲೂಯ. ಈವನ್ ಯು ಪ್ರೇ, ಯು ವಿಲ್ ನಾಟ್ ಬಿ ಡೆಲಿವರ್. ಅಯ್ಯ, ನಾನು ಭಯಂಕರವಾಗಿ ಪ್ರಾರ್ಥನೆ ಮಾಡ್ತೇನೆ, 40 ದಿವಸ ಉಪವಾಸ ಮಾಡಿದೆ, ಹಾಗೇ ಇದ್ದೀರಾ, ಯಾವ ಚೇಂಜಸ್ಸು ಆಗಲಿಲ್ಲ. ಯಾವ್ದು ನಮ್ಮನ್ನ ಬಿಡುಗಡೆ ಮಾಡೋದು? ಆಮೇನ್. ನೋಡೋಣ, ಯೋಹಾನ 8:32 ಜೀಸಸ್ ಏನಂತ ಹೇಳ್ತಾರೆ? 100 ಸತಿ ಓದಿದ್ರು ಕೂಡ 8:32 ನೀವು ನೋಡ್ರಿ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. And you shall know the truth, and the truth shall make you free. ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ಓದ್ತೀರಾ ಇಂಗ್ಲಿಷಲ್ಲಿ?
ட்ரூத் வில் செட் யூ ஃப்ரீ. தமிழ் என்ன இருக்குது? சத்தியத்தை அறிவீர்கள், ಸತ್ಯಂ ಉಂಗಳೈ. ಆಮೆನ್. ಸತ್ಯತೆ ಅರಿವೀರ್ಗಳು. ನೋಡಿ ಇಲ್ಲಿ ಈ ಕಡೆ ನೋಡಿ, ಸತ್ಯತೆ ಅರಿವೀರ್ಗಳು. ಸತ್ಯ ಯಾವುದು? ಜೋರಾಗಿ ಹೇಳಿ. ಯೋಹಾನ 17:17 ಆಗಪ್ಪ. ಯೋಹಾನ 17:17. ಜಾನ್ 17:17. ನಿನ್ನ ವಾಕ್ಯವೇ ಆಮೆನ್. ಹಲ್ಲೆಲೂಯಾ. ನಿನ್ನ ಸತ್ಯದ ಮೂಲಕ ನೀನು ಇವರನ್ನು ನಿನ್ನ ಸೇವೆಗೆ ಸಿದ್ಧಪಡಿಸು. ನಿನ್ನ ವಾಕ್ಯವು ಸತ್ಯವಾದದ್ದು. ಸ್ಯಾಂಕ್ಟಿಫೈ ದೆಮ್ ಥ್ರೂ ದ ವರ್ಡ್. ದ ವರ್ಡ್ ಇಸ್ ಟ್ರೂತ್. தமிழ் என்ன இருக்குது? உம்முடைய சத்தியத்தினாலே அவர்களை பரிசுத்தமாக்கும். உம்முடைய வசனமே ಸತ್ಯಂ. ತಿರ್ಗಾ ವಾಪಸ್ ಹೋಗಿ ಯೋಹಾನ ಸುವಾರ್ತೆ 8:32 ವಾಪಸ್ ತಗೊಳ್ಳಿ. ಬೈಬಲು ಸುಧಾ ಬೈಬಲ್ ತೆಗಿ, ಬೇಗ ಬೈಬಲ್ ತೆಗಿ. ಮುಂದೆ ಕಳಿಸಮ್ಮ ಈ ಕಡೆ. ಕಮ್ ದಿಸ್ ಸೈಡ್. ಬೈಬಲ್ ತೆಗೆದುಕೊಳ್ಳಿ. ಹೇಳಿದ್ನಲ್ಲ, ಬಿಡುಗಡೆ ಆಗಬೇಕಂದ್ರೆ ಎಲ್ಲಿಂದ ಬಿಡುಗಡೆ ಆಗುತ್ತೆ? ಇದೆ ಈ ವಾಕ್ಯ ಮಾತ್ರನೇ ಬಿಡುಗಡೆ ಮಾಡೋದು ನಿಮ್ಮನ್ನು. ಪ್ರೈಸ್ ದಿ ಲಾರ್ಡ್. ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ನೀವು ತಿಳಿದುಕೊಂಡ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಹಲ್ಲೆಲೂಯಾ. ನೀವು ತಿಳಿದುಕೊಂಡ ಸತ್ಯವು ನಿಮ್ಮನ್ನೇನು ಮಾಡುತ್ತೆ? ಬಿಡುಗಡೆ ಮಾಡುತ್ತೆ. ಹೇಳ್ರಿ ಹಲ್ಲೆಲೂಯಾ. ನೀಂಗ ಎನ್ನ ಸತ್ಯತೆ ಅರಿವೀರ್ಗಳು, ನೀವೆಷ್ಟು ಅದನ್ನು ರಿಸೀವ್ ಮಾಡ್ತಿರೋ ನಿಮ್ಮನ್ನ ಅದು ಅಷ್ಟು ಬಿಡುಗಡೆ ಮಾಡುತ್ತೆ. ನೀವು ರಿಸೀವ್ ಮಾಡಲಿಲ್ಲ ಅಂದರೆ ನೀವು ಬಿಡುಗಡೆ ಮಾಡೋದೇ ಇಲ್ಲ, ಅದಾಗೋದೇ ಇಲ್ಲ. ನೀವೆಷ್ಟು ಅದನ್ನು ರಿಸೀವ್ ಮಾಡ್ತಿರೋ, ನೀವೆಷ್ಟು ಅದನ್ನು ಓದ್ತಿರೋ, ನೀವೆಷ್ಟು ಧ್ಯಾನ ಮಾಡ್ತಿರೋ ಅಷ್ಟು ನಿಮ್ಮನ್ನು ಅದು ಬಿಡುಗಡೆ ಮಾಡ್ತಾ ಹೋಗುತ್ತೆ. ನೀವು ಅರಿತ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ನೀವು ಅರಿತ ಸತ್ಯ. ಆಮೇಲೆ நீங்க அறிந்த சத்தியத்தை உங்களை விடுதலையாக்கும். ஹல்லேலூயா. ಬೇರೆ ಯಾವುದು ಬಿಡುಗಡೆ ಮಾಡಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾವುದು ಸತ್ಯ? ಎಸ್, ಕೈಗಳನ್ನು ಮೇಲೆ ಕೆತ್ತಿ. ನಾವು ಅರಿತ ಸತ್ಯವೇ ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಲೆಟ್ us lift up our hand. Let us tell to God, hallelujah, your truth will deliver us, Lord. உங்களுடைய சத்தியம் தான் எங்களை விடுதலையாக்கும். உங்க சத்தியம் தான் தேவனுடைய வசனம். If you do 40 days fasting also, 40 ದಿವಸ ನೀವು ಫಾಸ್ಟಿಂಗ್ ಮಾಡಿದ್ರೆ ಬಿಡುಗಡೆ ಆಗಲ್ಲ. ಇದನ್ನು ಓದಿ ಬಿಡುಗಡೆ ಆಗ್ತೀರ. ಎಲ್ಲ ಬಾಂಡೇಜಸ್ ಎಲ್ಲ ಬ್ರೇಕ್ ಆಗ್ತದೆ. ಯಾಕಂದರೆ ಈ ವಾಕ್ಯಕ್ಕೆ ಆ ಶಕ್ತಿ ಇದೆ. ಬಂಡೆಯನ್ನು ಸೀಳುವ ಚಿಮಟಿಗೆ ಸಮಾನ ದೇವರ ವಾಕ್ಯ, ಬೆಂಕಿಗೆ ಸಮಾನ ದೇವರ ವಾಕ್ಯ. ನಂಬ್ತೀರಾ? ಹಲ್ಲೆಲೂಯಾ. ಅಟ್ಲೀಸ್ಟ್ ದಿವಸಕ್ಕೆ 1 hour ಬೈಬಲ್ ಓದಿ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ನೀವು ಹೇಗೆ ಆಗ್ತೀರಾ ಅಂದರೆ, ನೀವು ಹೋದ ಕಡೆ ದೆವ್ವಗಳು ನಡಗತ್ತೆ. ಕೈಗಳನ್ನು ಮೇಲೆ ಕೆತ್ತಿ. ಅಭಿಷೇಕ ಹಿಡಿತಾ ಇದೆ ನಮ್ಮ ಮೇಲೆ. ಕೈಗಳನ್ನು ಮೇಲೆ ಕೆತ್ತೋಣ, ಕೈಗಳನ್ನು ಮೇಲೆ ಕೆತ್ತೋಣ. ಅಭಿಷೇಕ ಹಿಡಿತಾ ಇದೆ. ಎಲ್ಲ ಡಾರ್ಕ್ನೆಸ್ ಎಲ್ಲ ಹೋಗ್ಬೇಕು ಯೇಸುವಿನ ನಾಮದಲ್ಲಿ. ನೀವು ಸತ್ಯವನ್ನು ಅರಿಯದ ಹಾಗೆ ನಿಮ್ಮನ್ನು ತಡೆ ಮಾಡುವಂಥ ದುರಾತ್ಮನ ಕ್ರಿಯೆಗಳೆಲ್ಲ ಯೇಸುವಿನ ನಾಮದಲ್ಲಿ ಶಪಿಸ್ತಾ ಇದ್ದೇನೆ. ಅವೆಲ್ಲ ನಾನು ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ಸ್ವಾಮಿ ಇಂದು ನಮ್ಮಲ್ಲಿಗೆ. ಹೇಳ್ರಿ ಎಲ್ಲ ಕೈಗಳನ್ನು ಮೇಲೆ ಕೆತ್ತಿ. ಬನ್ನಿ ಸ್ವಾಮಿ ಇಂದು ನಮ್ಮಲ್ಲಿಗೆ. ಹೇಳ್ರಿ, ಬನ್ನಿ ಸ್ವಾಮಿ ಇಂದು ನಮ್ಮಲ್ಲಿಗೆ. ಬನ್ನಿ ಸ್ವಾಮಿ ಇಂದು ನಮ್ಮಲ್ಲಿಗೆ. ಯಾರು ಬರಬೇಕು? ಯೇಸು 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 ಎಂದು ಹಾಡಿ 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 ಇಂದು. ಆಮೇನ್. ಹಾಡುವೆ ಹೇಳ್ರಿ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ.
ಜೋರಾಗೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ. ತೋರಿ ಸ್ವಾಮಿ ಸತ್ಯ ದಾರಿಯನ್ನು, ತೋರಿ ಸ್ವಾಮಿ ಸತ್ಯ ದಾರಿಯನ್ನು. ಹಾಡ್ರಿ, ತೋರಿ ಸ್ವಾಮಿ ಸತ್ಯ, ತೋರಿ ಸ್ವಾಮಿ ಸತ್ಯ ದಾರಿಯನ್ನು. ನೋಡಿ, ಯೇಸು 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 ಎಂದು ಪವಿತ್ರಾತ್ಮನು ಹಿಡಿತಾ ಇದ್ದಾನಪ್ಪ. ದೇವರ ಮಹಿಮೆಗಾಗಿ ಯೇಸುವಿನ ನಾಮಕ್ಕೆ ಹಲ್ಲೆಲೂಯ. ಯೇಸು ಎಂದು ನಾ ಹಾಡುವೆ, ಹಾಡಿ 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 ಎಂದು, ಹಾಡಿ 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 ಎಂದು. ಆಮೇನ್. ಕೈಗಳನ್ನ ತಟ್ಟಿ ಯೇಸುವನ್ನ ಮಹಿಮೆ ಪಡಿಸಬಾರ್ದ? ಜೋರಾಗಿ ಯೇಸುವನ್ನ ಮಾತ್ರ ಮಹಿಮೆ ಪಡಿಸಿ. ಕೈಗಳನ್ನು ತಟ್ಟಿ ಯೇಸುವನ್ನ ಮಹಿಮೆ ಪಡಿಸಿ. ಎಲ್ಲಿ ಸತ್ಯ ಇಲ್ಲವೋ, ಎಲ್ಲಿ ಪವಿತ್ರಾತ್ಮನಿಲ್ಲವೋ ಅಲ್ಲಿ ಏನು ಮಾಡ್ತಾರೆ? ಜನಗಳನ್ನು ಆಕರ್ಷಣೆ ಮಾಡೋದಕ್ಕೆ ಉಪ್ಪಿನಕಾಯಿ ಅಂಗಡಿ ಹಾಕೋದು, ಬಿರಿಯಾನಿ ಅಂಗಡಿ ಹಾಕೋದು, ಸಭೆಗಳಲ್ಲಿ ಡ್ಯಾನ್ಸ್ ಮಾಡಿಸೋದು. ಏನು? ಯಾಕೆ? ಜನಗಳನ್ನೇನು ಮಾಡಬೇಕು? ಅಲ್ಲಿ ಏನಿಲ್ಲ, ಸತ್ಯನೂ ಇಲ್ಲ, ದೇವರಾತ್ಮನೂ ಇಲ್ಲ. ಅವರಿಬ್ಬರು ಇದ್ದರೆ ಯಾವ ಇವೆಂಟ್ಸು ಬೇಕಾಗಿಲ್ಲ, ಜನ ಅವರಾಗೆ ಬರ್ತಾರೆ. ಯಾವ ಬಿರಿಯಾನಿ ಅಂಗಡಿನೂ ಬೇಕಾಗಿಲ್ಲ. ಆಮೇನ್, ಹಲ್ಲೆಲೂಯ. ಯೇಸು ಇದ್ದಲ್ಲಿಗೆ ಜನ ಹುಡುಕೊಂಡು ಬಂದರು. ಆಮೇನ್, ಕರೆಕ್ಟ್ ಅಲ್ವಾ? ಯೇಸು ಇದ್ದಲ್ಲಿಗೆ ಜನ ಏನು ಮಾಡಿದ್ರು? ಹುಡುಕಿಕೊಂಡು ಬಂದರು. 9 ಮೈಲಿ ಜನ ಇದ್ರಂತೆ. ಯೇಸುವನ್ನು ಹಿಂಬಾಲಿಸೋರು ಎಷ್ಟು ಜನ? 9 ಮೈಲಿ. 9 ಮೈಲಿ ಅಂದರೆ 1.8 ಕಿಲೋಮೀಟರ್ಸ್ ಪರ್ ಮೈಲ್. ಒಂದು ಮೈಲಿಗೆ ಎಷ್ಟು ಕಿಲೋಮೀಟ್ರು? 1.8 ಕಿಲೋಮೀಟ್ರು. ಎಷ್ಟು ಆಯಿತು? 20 ಕಿಲೋಮೀಟ್ರ್ ಜನ ಇದ್ದರು. ಯಾಕೆ? ಅವರ ಬಾಯಲ್ಲಿ ಬರುವಂಥ ವಾಕ್ಯಗಳಿಗೋಸ್ಕರ. ಆ ವಾಕ್ಯ ಅವ್ರನ್ನೇನು ಮಾಡ್ತಾ ಇತ್ತು? ಬಿಡುಗಡೆ ಮಾಡ್ತಾ ಇತ್ತು. ಆಮೆನ್. ಥ್ಯಾಂಕ್ ಯು ಲಾರ್ಡ್. ನಾವಿವತ್ತು ಇನ್ನೊಂದು ಸಾಮ್ಯಕ್ಕೆ ಹೋಗೋಣ. ಅದೇ 13ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 44ನೇ ವಾಕ್ಯ. ಪ್ಯಾರಬಲ್ ಆಫ್ ಹಿಡರ್ ಟ್ರೆಷರ್, ಹೊಲದಲ್ಲಿ ಹೂಳಿಟ್ಟ ನಿಧಿಯ ಬಗ್ಗೆ ಧ್ಯಾನ ಮಾಡೋಣವಾ? தமிழ் என்ன சொல்றாரு? 40 நிலத்திலே பொக்கிஷம். ಪ್ರೈಸ್ ಗಾಡ್. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಕೆಯಾಗಿದೆ. ಒಂದು ದಿನ ಒಬ್ಬನು ಆ ನಿಧಿಯನ್ನು ಕಂಡು ಬಹಳ ಸಂತೋಷದಿಂದ ಅದನ್ನು ಹೊಲದಲ್ಲಿ ಅಡಗಿಸಿಟ್ಟನು. ಬಳಿಕ ಅವನು ತನ್ನ ಆಸ್ತಿಯನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ஹல்லேலூயா. பிரைஸ் தி லார்ட். தேங்க் யூ லார்ட். என்ன தமிழ்ல படிக்கிறீங்களா? அன்றியும் பரலோக ராஜ்யம் நிலத்தில் புகந்திருக்கிற பொக்கிஷத்துக்கு ஒப்பாய் இருக்கிறது. அதே ஒரு மனுஷன் கண்டு மறித்து அதை பற்றி சந்தோஷத்தினாலே போய் தனக்குண்டான எல்லாவற்றையும் விட்டு அந்த நிலத்தை கொள்கிறார். ஹல்லேலூயா. God's kingdom is worth than everything. Amen. ದೇವರ ರಾಜ್ಯವು ಎಲ್ಲದಕ್ಕಿಂತ ಯೋಗ್ಯವಾದದ್ದು. ಎಷ್ಟು ಜನ ವಿಶ್ವಾಸಿಸ್ತೀರಾ? ದೇವರ ರಾಜ್ಯವು ಎಲ್ಲ ಈ ಜಗತ್ತಲ್ಲಿರುವಂಥ ಎಲ್ಲ ವಸ್ತುಗಳಿಗಿಂತ ಯೋಗ್ಯವಾದದ್ದು ಯಾವುದು ಅಂದರೆ ದೇವರ ರಾಜ್ಯ. ಹಲ್ಲೇಲೂಯ. ಇಲ್ಲಿ ಹೊಲ ಎಂದರೆ ಲೋಕ. ಹೊಲ ಅಂದರೆ ಏನು? ನೋಡು ಏನಂತಿದೆ? ಹೊಲ ಅಂತಿದೆಯಾ? ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಅಲ್ವಾ? ಹೊಲ ಅಂದರೆ ಏನು? ಲೋಕ. ಆಮೇನ್. ಆದರೆ ಒಬ್ಬ ಮನುಷ್ಯ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಏನದು ಅಲ್ಲಿ? ಒಂದು ದಿನ ಒಬ್ಬನು ಆ ನಿಧಿಯನ್ನು ಕಂಡು ಏನು ಮಾಡ್ದ? ಬಹಳ ಸಂತೋಷದಿಂದ ಅದನ್ನು ಹೊಲದಲ್ಲಿ ಅಡಗಿಸಿಟ್ಟನು. ಇದನ್ನು ಅನೇಕ ರೀತಿಯಲ್ಲಿ ತಪ್ಪಾಗಿ ಪ್ರಸಂಗ ಮಾಡ್ತಾರೆ.
ರೆವೆಲೇಷನ್ ಇಲ್ಲದೆ, ಪ್ರಕಟಣೆಗಳಿಲ್ಲದೆ ಪ್ರಸಂಗ ಮಾಡಿಬಿಡ್ತಾರೆ. ಇಲ್ಲಿ ದೇವರು ಯಾವ ವಿಶ್ವಾಸಿಯ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ನಿನ್ನ ಬಗ್ಗೆ ಹೇಳ್ತಾ ಇಲ್ಲ. ದೇವರು எங்க பத்தி சொல்லவில்லை ஆண்டவர். இந்த மனிதன் யாரு என்று நாங்கள் பார்க்கலாம் இன்னைக்கு. ಯಾಕೆಂದ್ರೆ ಈ ಹೊಲವನ್ನ ಕೊಂಡುಕೊಳ್ಳಕ್ಕೆ ನಮ್ಮ ಹತ್ರ ಏನಿದೆ? ಏನಾದ್ರು ಇದೆಯಾ? ಏನೂ ಇಲ್ಲ. ಬರುವಾಗ ನಿರ್ಮಾಣವಾಗಿ ಬಂದಿದ್ದೇವೆ, ನಿರ್ಮಾಣವಾಗಿ ಹೋಗ್ತೇವೆ. ಕೊಟ್ಟಿದ್ದೆಲ್ಲ ಅವರೇ, ಅವರಿಗೆ ಮಹಿಮೆ. ಹಲ್ಲೆಲೂಯಾ. ಈ ಹೊಲವನ್ನು ಕೊಂಡುಕೊಳ್ಳಕ್ಕೆ ನಮ್ಮ ಬಳಿ ಏನೂ ಕೂಡ ಇಲ್ಲ. ಆದರೆ ಇಲ್ಲಿ ಮನುಷ್ಯನು ಎನ್ನುವಾಗ ಯೇಸುವನ್ನು ಸೂಚನೆ ಮಾಡ್ತಾ ಇದೆ. ಈ ವ್ಯಕ್ತಿ ಯಾರಿವಾಗ? ಜೋರಾಗಿ ಹೇಳಿ, ಯೇಸು. ಯಾಕೆಂದರೆ ಆತನು ತನಗಿರುವುದನ್ನೆಲ್ಲ ಕೊಟ್ಟು ಈ ಹೊಲವನ್ನು ಕೊಂಡುಕೊಂಡನು. ನಿಮ್ಮನ್ನು ತೋರಿಸ್ಕೊಳ್ಳಿ. ಈ ಹೊಲ ಯಾರು ಇವಾಗ? ಹೊಲದಲ್ಲಿರುವಂಥ ನಿಧಿ ಯಾರು? ಚಲುಗನ್ ಯಾರಿದೆ? ನಿನ್ನನ್ನು ಪಡ್ಕೊಡೋದಕ್ಕೆ ಯೇಸ್ವಾಮಿ ಏನು ಕೊಟ್ಟಿದ್ದಾನೆ? ತನ್ನ ಬದುಕನ್ನೇ ಮಾರಿಬಿಟ್ಟಿದ್ದಾನೆ. ಏನು ಬದುಕು? ಶಿಲುಬೆಯಲ್ಲಿ ಪ್ರಾಣವನ್ನೇ ಕೊಟ್ಟು ಬಿಟ್ಟ. ಯಾಕೆ? ನಿನ್ನನ್ನು ಪಡೆದುಕೊಳ್ಳೋಕ್ಕೋಸ್ಕರ. ಹಲ್ಲೆಲೂಯಾ. ತನಗಿರುವುದನ್ನೆಲ್ಲ ಆತ ಕೊಟ್ಟ. ಯಾಕಂದ್ರೆ ಆದರೆ ಯಹೋದ್ಯ ಬೋಧಕರ ಪ್ರಕಾರ ಕೆಲಸಗಾರನಿಗೆ ಹೊಲದಲ್ಲಿ ಯಾವುದಾದರೂ ನಿಧಿ ಸಿಕ್ಕಿದರೆ ಆ ಹೊಲದ ಯಜಮಾನನಿಗೆ ಸಂಬಂಧಪಟ್ಟಿದ್ದದು. இந்த வயல்வெளியில ஏதான நிதி கிடைச்சா யாருக்கு சம்பந்தப்பட்டது? ಯಜಮಾನಕ್ಕೆ. அந்த வேலைக்காரனுக்கு அல்ல அது. ಆದರೆ ಇಲ್ಲಿ ಕೆಲಸದವನು ಆ ನಿಧಿಯನ್ನು ಕಂಡು ಕೊಂಡುಕೊಳ್ಳುವ ತನಕ ಯಾರಿಗೂ ಹೇಳಲಿಲ್ಲ. ಹೇಳಿದ್ರ? ಯಾರಿಗನ್ನ ಹೋಗಿ ಹೇಳಿದ್ದಾರ? ನೋಡಿ ವಾಕ್ಯ ತಿರ್ಗಾ ಓದಿ. ಒಂದು ದಿನ ಒಬ್ಬನು ಆ ನಿಧಿಯನ್ನು ಕಂಡು ಬಹಳ ಸಂತೋಷದಿಂದ ಅದನ್ನೇನು ಮಾಡ್ದ? ಹೊಲದಲ್ಲಿ அடகிசிட்ட. யாருக்கண்ணா சொன்னாரா? அந்த நிதியை, அந்த பொக்கிஷத்தை காணும்போது யாருக்கண்ணா சொன்னாரா? அது என்ன செய்தார்? மரியாக வைத்தார். ஆமென். Not to lift the treasure out till has bought the field. ಆ ಹೊಲವನ್ನು ಕೊಂಡುಕೊಳ್ಳುವ ತನಕ ಆತನು ಯಾರಿಗೂ ಕೂಡ ಅಲ್ಲಿರುವಂಥ ನಿಧಿಯ ಬಗ್ಗೆ ಏನು ಮಾಡಲಿಲ್ಲ? ಯಾರಿಗೂ ಹೇಳಿಲ್ಲ. ಆಮೆನ್. ಈ ಹಿಂದಿನ 3 ಸಾಮ್ಯಗಳು ಅಂದರೆ ಗೋಧಿ ತೆನೆ ಮತ್ತು ಹಣಜಿ, ಎರಡನೇದು ಸಾಸಿವೆ ಕಾಳು, ಮೂರನೇದು ಹುಳಿ ಹಿಟ್ಟಿನ ಸಾಮ್ಯ. ಇಲ್ವಾ? 3 ಸಾಮ್ಯ ನಾವು ಧ್ಯಾನ ಮಾಡಿದ್ದೇವೆ. ಈ ಸಾಮ್ಯಗಳು ಪರಲೋಕ ರಾಜ್ಯದಲ್ಲಿ ಕಾಣು ಬರುವಂಥ ಭ್ರಷ್ಟತೆಯನ್ನ, ಕಳ್ಳ ಉಪದೇಶವನ್ನ ನಾವು ಧ್ಯಾನ ಮಾಡಿದ್ವಿ. ಆದರೆ ಈಗ ಮುಂದೆ ಬರುವಂಥ 2 ಸಾಮ್ಯಗಳು, வரப்போகிற 2 ஊமைகள் என்ன சொல்லுகிறது? ಇದು ಮತ್ತು ಮುಂದಿನದು. ಯಾವ ರೀತಿ ರಾಜ್ಯನು ತನ್ನ ರಾಜ್ಯದ ಜನರನ್ನು ಎಷ್ಟು ಶ್ರೇಷ್ಠರೆಂದು ಎಣಿಸುತ್ತಾನೆ. ஆமென். இப்போ இந்த ஊமையும் வரப்போகிற ஊமையும் எதை குறித்து பேசுகிறது? ஒரு ராஜா தன்னுடைய ஜனங்களே எவ்வளோ மேன்மையானவர் என்று அவர் பார்க்கிறார். ஹல்லேலூயா. How highly the king values the people of his kingdom. ತನ್ನ ಜನಗಳನ್ನ ಆತ ಎಷ್ಟು ಮರ್ಯಾದೆಯಿಂದ, ಆತ ಎಷ್ಟು ಬೆಲೆಯನ್ನ ಕೊಟ್ಟು ಆತ ಪಡೆದುಕೊಂಡಿದ್ದಾನಂದ್ರೆ ನಾವು ಅಷ್ಟು ಅಮೂಲ್ಯರು ಪ್ರಿಯರೇ, ನಾವು ಅಷ್ಟು ಬೆಲೆ ಬಾಳುವಂಥವರು. And for joy over it he goes and sells all that he has and buys that field. ತನಗಿದ್ದೆಲ್ಲವನ್ನ ಏನು ಮಾಡಿಬಿಟ್ಟ ಆತ? ಕೊಟ್ಟು ಬಿಟ್ಟು ಈ ಹೊಲವನ್ನ ಏನು ಮಾಡ್ದ? ಜೋರಾಗಿ ಹೇಳಿ, ತೆಗೆದುಕೊಂಡ. ಹೊಲ ಯಾರು? ಜೋರಾಗಿ ಹೇಳಿ, ನಾವು. ಆ ನಿಧಿ ಯಾರು? ನಾವೇ. ಈ ನಿಧಿ ಎಷ್ಟು ಅದ್ಭುತವಾದದ್ದು ಎಂದರೆ, ಜೋರಾಗಿ ಹೇಳಿ, ಈ ನಿಧಿ ಎಷ್ಟು ಅದ್ಭುತವಾದದ್ದು. ಕೈಗಳನ್ನು ತೋರಿಸ್ಕೊಳ್ಳಿ. ಯಾರು ನಿಧಿ? ಈ ನಿಧಿ ಎಷ್ಟು ಅದ್ಭುತವಾದದ್ದೆಂದರೆ, ಯೇಸು ತನಗಿದ್ದ ಎಲ್ಲವನ್ನು ನಿಮ್ಮಲ್ಲಿರುವಂಥ ಇರುವಂಥ ನಮಗೆಲ್ಲರೂ ಒಬ್ಬೊಬ್ಬರಿಗೋಸ್ಕರವೂ ಆತ ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ. ஹல்லேலூயா. இங்கே இருக்கிற அத்தனை பேருக்காக அவர் தன்னிலிருந்த எல்லாவற்றையும் கொடுத்து விட்டார். இதுக்கென்று சொன்னால் அவர் எங்களை பார்க்கும்போது
ஒரு ಮೇನ್ಮೆಯಾಗ பார்க்கிறார். ಆತ ನಮ್ಮ ನೋಡುವಾಗ ಹೇಗೆ ನೋಡ್ತಾನೆ, ಇವರೆಷ್ಟು ಅಮೂಲ್ಯರಾದವರು ಎಂಬುದಾಗಿ. Jesus would give all to purchase is an individual believer. ಯೇಸು ಮಾಡಿದ ಈ ಕಾರ್ಯ ಎಷ್ಟು ಶಕ್ತಿಶಾಲಿ ಎಂದರೆ, ಯೇಸು ತನಗಿದ್ದ ಎಲ್ಲವನ್ನು ಈ ಲೋಕದಲ್ಲಿರುವ ಪ್ರತಿಯೊಬ್ಬರನ್ನು ಬಿಡಿಸಲು ಕೊಟ್ಟು ಬಿಟ್ಟನು. ಹಲ್ಲೆಲೂಯಾ. ತನಗಿದ್ದ ಎಲ್ಲವನ್ನ ಆತ ಏನಾಗಿದ್ದ? ಆತ ದೇವರಾಗಿದ್ದ. ದೇವರಿಗೆ ಸರಿ ಸಮಾನವಾದ ಪದವಿಯಲ್ಲಿ ಇದ್ದವನು. ವಾಕ್ಯವೆಂಬಾತನು ಆತ. ಸೃಷ್ಟಿ ಕಾರ್ಯದಲ್ಲಿ ಆತ ಇದ್ದವನು. ಆತನ ಮೂಲಕವೇ ಸಮಸ್ತವೂ ಸೃಷ್ಟಿಯಾಯಿತು. ಆತನಿಗೋಸ್ಕರವೇ ಸೃಷ್ಟಿಯಾಯಿತು. ಆತನಿಲ್ಲದೆ ಯಾವುದೂ ಸೃಷ್ಟಿಯಾಗಲಿಲ್ಲ. ದೇವರ ಅದೃಶ್ಯನಾದ ದೇವರ ಪ್ರತಿರೂಪ, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ. ಆದರೆ ಇವತ್ತು ನಿನ್ನನ್ನು ನನ್ನನ್ನು ಪಡೆಯುವುದಕ್ಕೋಸ್ಕರ ಶಿಲುಬೆಯಲ್ಲಿ ತನ್ನ ಬದುಕನ್ನೇ ಮಾರಿಬಿಟ್ಟ. ಇಲ್ಲಿರುವಂಥ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ರೀ, ನನ್ನ ತಂದೆಗೆ ಗೊತ್ತಿದೆ. ನಿನ್ನ ಅಮೂಲ್ಯತೆ ನಿನಗೆ ಗೊತ್ತಿಲ್ಲ. நீங்க எப்படிப்பட்டவர் என்று உங்களுக்கு தெரியாது. ஆனா உனக்காக எனக்காக உயிர் கொடுத்த ஆண்டவருக்கு தெரியும். ನಾವು ಹೆಂಗೆಂಗೋ ಜೀವನ ನಡೆಸ್ತೇವೆ, ಬೇಕಾಬಿಟ್ಟಿ ಜೀವನ ನಡೆಸ್ತೇವೆ. ಆತ ಕೊಟ್ಟಿದ್ದಾನೆ ರಕ್ಷಣೆಯನ್ನ. We are living like anything. இந்த உலகத்தில் ரட்சிக்கப்பட்ட மேலே எப்படி எப்படியோ வாழ்ந்து கொண்டு வருகிறோம். ஆனா உங்களுக்கு தெரியாது, உன்னை மீட்டும்படி, உன்னை தெரிந்து கொள்ளும்படி அவர் தன் வாழ்க்கையை கொடுத்துட்டாரே. அது உங்களுக்கு தெரியாதா? உங்களுக்கு அறியாதா? You doesn't know your value, but your value knows by Jesus. ನಿನ್ನ ಬೆಲೆ ಅವರು ನಿಮಗೆ ಗೊತ್ತಿಲ್ಲ ರೀ, ನಿನ್ನ ಬೆಲೆ ಅವ್ರಿಗೆ ಗೊತ್ತಿದೆ. ನೀವು ಅಮೂಲ್ಯರಾದವರು, ನೀವು ಬೆಲೆ ಕಟ್ಟಲಾಗದವರು. ನೀವು ಹೂಡಿಟ್ಟ ನಿಧಿ ಅತ್ಯಂತ ಅಮೂಲ್ಯವಾದದ್ದು. ಇದಕ್ಕಾಗಿ ತಾನು ಏನು ಮಾಡ್ದ? ತನ್ನ ಬದುಕನ್ನೇ ಮಾರಿಬಿಟ್ಟ, ತನ್ನ ಬದುಕನ್ನೇ ಕೊಟ್ಟು ಬಿಟ್ಟ. ದೇವರ ವಾಕ್ಯ ಹೇಳ್ತದೆ, ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 5:8 ಓದೋಣ. 5ರಿಂದ 8ನೇ ವಾಕ್ಯ. பிலிப்பியர் 2:5 பார்க்கலாமா? ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತ ಏನಾಗಿದ್ದ? ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನನಾಗಿದ್ದರು. ಏನು ಮಾಡ್ದ? ತನ್ನ ಪದವಿಯನ್ನು ಬಿಟ್ಟುಕೊಟ್ಟು ದಾಸನ ರೂಪವನ್ನು ಧರಿಸಿ ಆತನು ಮನುಷ್ಯನಾಗಿ ಜೀವಿಸುತ್ತಿದ್ದಾಗ ಶಿಲುಬೆಯ ಭಾರವನ್ನು ಹೊರುವಷ್ಟು ವಿಧೇಯನಾದ. ಹಲ್ಲೆಲೂಯ. ಶಿಲುಬೆಯ ಭಾರವನ್ನು ಹೊರುವಷ್ಟು ವಿಧೇಯನಾದ. அவர் எப்படிப்பட்டவர்? ஹல்லேலூயா. அவர் தேவனானவர், தேவனுக்கு சமானமானவர், வசனமானவர். ஹல்லேலூயா. வாக்தானம் நிறைந்தவர். அமேன். இருப்பவரும் இருந்தவரும் வரப்போகிற தேவன். என்ன ஆயிட்டாரு? எனக்காக மனிதனாக வந்தார், வறுமையானார், சிலுவையின் பாரத்தை சுமந்தார். எதற்காக தெரியுமா? நீனும் நானும் அவருக்கு வெளியேறப்பட்டவர்கள். ಅದು உங்களுக்கு தெரியாது, ನಿನಗೆ ಗೊತ್ತಿಲ್ಲ. ಹೆಂಗೆಂಗೋ ಪಾಪದಲ್ಲಿ ಜೀವಿಸ್ತೀವಿ. ಆದ್ರೆ ಅವ್ರಿಗೆ ಗೊತ್ತುರಿ. ಹಿ ನೋಸ್. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ, ಆದರೆ ಅವ್ರಿಗೆ ಗೊತ್ತಿದೆ. உங்க விலை உனக்கு தெரியாது கேப்ரியல், ஆனா ஆண்டவருக்கு தெரியும். அதனாலே தன் ரத்தத்தை கொடுத்து உன்னை மீட்டு கொண்டிருக்கிறார். ಈ ನಿಧಿ ಯಾರು ಗೊತ್ತಾ? ಈ ಲೋಕದ ಜನ. ಯೋಹಾನ 3:16 ಏನಂತ ಹೇಳುತ್ತೆ? ಲೋಕ ಯಾರು? ವಿ. ದೇವರು ಯಾರನ್ನ ಕೊಟ್ಟಿದ್ದಾರೆ?
ದೇವರು ಲೋಕವನ್ನ ಸ್ವಲ್ಪ ಅಲ್ಲ ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಲೋಕ ಯಾರು? ಲಾರೆನ್ಸ್, ನಾವು. ನಮ್ಮನ್ನ ಪ್ರೀತಿಸಿ ಯಾರನ್ನ ಕೊಟ್ಟಿದ್ದಾರೆ? ದೇವರು. ನಿಮಗೆ ಗೋಲ್ಡ್ ಕೊಟ್ಟು ಬಿಡಿಸ್ಕೊಂಡ್ ಬಂದಿಲ್ಲ, ಬೆಳ್ಳಿ ಕೊಟ್ಟು ಬಿಡಿಸ್ಕೊಂಡು ಬಂದಿಲ್ಲ. ಯಜ್ಞದ ಕುರಿಮರಿಯಾದ ಯೇಸುವಿನ ರಕ್ತದಿಂದ ಬಿಡುಗಡೆ ಮಾಡಿದ್ದಾನೆ. ಆದರೆ ನಮಗೆ ಅವ್ರ ಬೆಲೆ ಗೊತ್ತಿಲ್ಲ. ನಮ್ಮ ಕಾಲುಗಳು ಎಲ್ಲೆಲ್ಲೋ ಹೋಗುತ್ತೆ, ನಮ್ಮ ಬಾಯಿಗಳು ಏನೇನೋ ಮಾತಾಡುತ್ತೆ, ನಮ್ಮ ಕಣ್ಣುಗಳು ಏನೇನೋ ನೋಡುತ್ತೆ, ನಮ್ಮ ಮನಸ್ಸುಗಳು ಏನೇನೋ ಹೆಂಗಂಗೋ ಜೀವನ ಮಾಡ್ತಾ ಇದೆ. ಅಲ್ಲ ಜಾನ್, ದೇವರು ನಿನ್ನನ್ನು ಪಡೆದುಕೊಳ್ಳೋದಿಕ್ಕೆ ತನ್ನ ಬದುಕನ್ನೇ ಕೊಟ್ಟಿದ್ದಾನೆ. ತನ್ನ ಬಾಳ್ಕೆಯ ಕೊಡುತ್ತು ಬಿಟ್ಟಾರ್. ಏನಂತ ವಾಕ್ಯದೆ? ಆತನು ಎಲ್ಲವನ್ನ ತನ್ನ ಬದುಕನ್ನೆಲ್ಲ ಮಾರಿ ನಮ್ಮನ್ನು ಪಡೆದುಕೊಂಡ. So did Jesus himself at the utmost cost buy the world to gain his church? ಈ ಸಭೆಯನ್ನ ಪಡೆದುಕೊಳ್ಳೋದಿಕ್ಕೆ ಅವ್ರ ಕೈಲಿ ಸಾಧ್ಯವಿರುತ್ತಿರಲಿಲ್ವಾ? ಸಾಧ್ಯ. ಆದರೆ ಅದನ್ನು ಪಡೆದುಕೊಳ್ಳೋಕೆ ಯಾರನ್ನ ಬೆಲೆಯಾಗಿ ತೆತ್ತಿದ್ದಾರೆ? ತನ್ನ ಒಬ್ಬನೇ ಮಗನನ್ನ. இந்த சபையை மீட்டுக் கொள்கிறதுக்கு அவர் எதான கொடுத்திருக்கலாமே, வேற எதான வெள்ளியோ பொன்னோ இல்ல. யாரை கொடுத்தார்? தன் ஒரே குமாரனை கொடுத்தார். which was the treasure which he desired. Amen. Hallelujah. Thank you Lord. ಯಾರ ನಿಧಿ? ಜೋರಾಗಿ ಹೇಳಿ. ಯಾರಮ್ಮ ಅಂದ ಪೊಗಿಸಂ? ಹೂ ಇಸ್ ದ ಟ್ರೆಷರ್ ಬ್ರದರ್? ಈ ನಿಧಿಯನ್ನ ಪಡ್ಕೊಳ್ಳೋಕೆ ಯಾರು ಬದುಕೆಲ್ಲ ಮಾರ್ಬಿಟ್ಟ? ಯೇಸು ಬದುಕೆಲ್ಲ ಮಾರ್. ಆದ್ರೆ ನಮ್ಗೆ ಅದು ಅರಿವಿದ್ಯಾ ನಮಗೆ? ನಿಮ್ಗೆ ಅದ್ರ ಬೆಲೆನೇ ಗೊತ್ತಿಲ್ರಿ. ನಮ್ಗೆ ಅದ್ರ ಬೆಲೆನೇ ಗೊತ್ತಿಲ್ಲ. ಕೈಗಳನ್ನ ಮೇಲೆ ಕೆತ್ತಿ, forgive us Lord, we doesn't know the value, how much you value us. ನೀ ನಮ್ಮನ್ನ ಎಷ್ಟು ಅಮೂಲ್ಯವಾಗಿ ನೋಡ್ತೀಯ ತಂದೆ, ನಮಗೆ ಗೊತ್ತಿಲ್ಲ. ಪೆದ್ರು ನಾವು ನಮ್ಮ ಪಾಪನ ಕ್ಷಮಿಸು. ನಿನ್ನ ಬದುಕನ್ನೆಲ್ಲ ಮಾರಿ ನಮ್ಮನ್ನ ನೀನು ಪಡೆದುಕೊಂಡಿದ್ದೀಯ. ನಾವೆಷ್ಟು ಮಾತ್ರದವರು ದೇವರೇ. நிமக்கு ஆராதனை. பாவத்துக்கு விழாதீங்கள், சோதனைக்கு ஈடுபடாதீங்கள், சாத்தானுடைய பிடிகளுக்கு போகாதீங்கள். உன்னை அழைத்தவர் உண்மை உள்ளவர். தன் ஜீவனையை கொடுத்து உன்னை மீட்டிருக்கிறார். அவருக்கு நீ விலையேறப்பட்டவன். தன்னுடைய ஜீவனையே கொண்டு உன்னை மீட்டு கொண்டார். ஆனா நீ எங்கே அலையற மகனே? நீ எங்கே அலைந்து கொண்டிருக்கிற அவரை விட்டு? உன் வாழ்க்கையை சீர்படுத்திக் கொண்டிருக்கிற கைகளை உயர்த்தி, ஆண்டவரே நீரே என் தேவன், தேவனே என் தேவா, உம்மையே நோக்கிறே. நீரில்லா நிலம்போலே தாகமாய் ஏங்குகிறே. ಅವರು ನಿಮ್ಮನ್ನು ಎಷ್ಟು ಪ್ರೀತಿಸಿ ನಮ್ಮನ್ನ ಪಡೆದುಕೊಂಡಿದ್ದಾರೆ ಅಂತ ನಿಮಗೆ ಅವರ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಗೊತ್ತಾದರೆ ನಾವು ಸುಮ್ಮನೆ ನಮ್ಮ ಜೀವಿತಗಳನ್ನು ವೇಸ್ಟ್ ಮಾಡೋದಿಲ್ಲ. We will never waste, because he spent his life to get you, brother. ಆತ ತನ್ನ ಬದುಕನ್ನೆಲ್ಲ ಮಾರಿದ್ದಾನೆ ನಿನ್ನನ್ನು ನನ್ನನ್ನು ಪಡೆದುಕೊಳ್ಳೋದಕ್ಕೋಸ್ಕರ. எப்படி வாழ்ந்து கொண்டிருக்கிறோம்? எங்க வாழ்க்கை எப்படி இருக்குது?
ನೀವು ಮರ್ತೋಗ್ಬಿಟ್ರ? ಅವ್ರು ಕೊಟ್ಟ ಪ್ರೀತಿಯನ್ನು ನೆನೆಸಿ ನೋಡಿ. ಒಂದು ಕ್ಷಣ ಅವ್ರನ್ನ ಬಿಟ್ಟಿರಕ್ಕಾಗತ್ತಾ? ಅವರೇ ನಮ್ಮ ಜೀವ, ನಮ್ಮ ಪ್ರಾಣ ಅವರೇ. ஆமென். ஒவ்வொரு நாளும் பிரசன்னம் தேடி வரணுமே, ஒவ்வொரு நாளும் பிரசன்னம் தேடி வரணுமே, வல்லமை மகிமை கண்டு உலகை ಮರಕಣುಮೆ. ಎಸಿನಾರು ಈ ಪ್ರೀತಿ ಮಾಡ್ತೀರಾ ಈ ಲೋಕನ? ಎವಳೋ ನಾಳು ನೇಸಿಕ್ಕಿರಮ್ಮ ಇಂದ ಬುಲಗತ್ತೆ. ನೀವು ಕಾಣುವಂಥದ್ದು ಒಂದು ಇರಲ್ಲ ರೀ, ಒಂದು ಇರೋದಿಲ್ಲ. ಕಲ್ಲಿನ ಮೇಲೆ ಕಲ್ಲು ಇರಲ್ಲ ಅಂತ ಹೇಳಿದ್ರಲ್ಲ ತಂದೆ. ಇನ್ನೇನು ಬೇಕು ನಮ್ಗೆ ಅವರೇ ಇರುವಾಗ? He is my everything. ಜೀಸಸ್ನ ಪ್ರೀತಿ ಮಾಡ್ತೀರಾ? ಎಷ್ಟು ಜನ ಕೈಗಳನ್ನು ಮೇಲೆ ಕೆತ್ತಿ ಸೇವೆ ಮಾಡ್ತೀರಾ ಅವ್ರಿಗೋಸ್ಕರ? ஊழியத்தை செய்கிறீங்களா? மந்தமா இருக்கிறீங்களே, ಸೇವೆಯನ್ನು ಮಾಡ್ತೀರಾ? ಅವ್ರನ್ನ ಪ್ರೀತಿಸ್ತೀರಾ? ಪ್ರತಿ ದಿವಸ ಆರಾಧಿಸ್ತೀರಾ? ಅವ್ರನ್ನ ಪ್ರೇಸ್ ಮಾಡ್ತೀರಾ? ಅವ್ರನ್ನ ಸ್ತೋತ್ರ ಮಾಡ್ತೀರಮ್ಮ? ಅವ್ರನ್ನ ವಾಕ್ಯಗಳನ್ನು ಡೈಲಿ ಓದ್ತೀರಮ್ಮ? ಯಾಕಂದ್ರೆ ಅವ್ರು ನಿನ್ನ ಪ್ರೀತಿ ಮಾಡಿ ತನ್ನ ಬದುಕನ್ನೆಲ್ಲ ಮಾರಿ ನಮ್ಮನ್ನು ಪಡ್ಕೊಂಡಿದ್ದಾರೆ. ತನ್ನ ಬದುಕನ್ನೆಲ್ಲ ಮಾರಿ ಬಿಟ್ಟ ಆತ ತನ್ನ ಜೀವನೆಯೇ ಕೊಡುತ್ತು ಬಿಟ್ಟ. ಪಾಪದ ಮರಣದಲ್ಲಿ ಹಾಡ್ರಿ ಎಲ್ಲ. ಆಮೇನ್. ಮರಣದಲ್ಲಿ ಇದ್ದಂತ ನನ್ನ ಕೈಗಳನ್ನ ಮೇಲೆ ಕೆತ್ತಿ, ನಿನ್ನ ಕೃಪೆ ಶಾಶ್ವತ. ಆಡ್ರಿ ಜೋರಾಗೆ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಎರಡು ಕೈಗಳನ್ನ ಮೇಲೆ ಕೆತ್ತಿ, ಏಸಯ್ಯ ಏಸಯ್ಯ ಏಸಯ್ಯ, ನೀವಿಲ್ಲದೆ ನಾವಿಲ್ಲ ಅಂತ ಹೇಳ್ರಿ. We will die. ಶಕಬದರ ಬಾಬಾ ಸತಬರಾಕರ ಬಶಂದರಲ ರಬ, ನೀವಿಲ್ಲದೆ ನಾವಿಲ್ಲಯ್ಯ. ಹೇಳ್ರಿ, ನಿಮ್ಮಂತ ದೇವರು ಯಾರೂ ಇಲ್ಲ, ಚಿಂತಿಸುವವರು ಒಬ್ಬರೂ ಇಲ್ಲ. ನಿಮ್ಮ ಹಾಗೆ ಪ್ರೀತಿಸುವವರು. ಆಮೆನ್. ಅವರ ಬದುಕು ಜಾಸ್ತಿನಾ ನಾವು ಜಾಸ್ತಿನಾ? ಹೇಳ್ರಿ ಹೇಳ್ರಿ. ಪರಲೋಕ ಜಾಸ್ತಿನಾ ನಾವು ಜಾಸ್ತಿನಾ? ಚಲುಂಗ ಪಾಗ್ಲ. ಅಲ್ಲಿರುವಂಥ ಐಶ್ವರ್ಯ, ಸಂಪತ್ತು, ರಾಜ್ಯತ್ವ, ದೊರೆತನ, ಅಧಿಕಾರ ಅದು ಜಾಸ್ತಿನಾ ನಾವು ಜಾಸ್ತಿನಾ? ಹೇಳ್ರಿ ಜೋರಾಗಿ. ಆದರೆ ಇಂಥ ಅಲ್ಪನಿಗೋಸ್ಕರ ಅದನ್ನು ಬಿಟ್ಟು ಬಂದ್ರಲ್ಲ. ವಿ ಆರ್ ಗ್ರೇಟ್. You are a treasure. He given his life for you. தன் உயிர் கொடுத்திருக்கிறார். ಚಿಕ್ಕದನ್ನ ಪಡೆದುಕೊಳ್ಳೋದಕ್ಕೆ ದೊಡ್ಡದನ್ನ ಕೊಟ್ಟು ಬಿಟ್ಟ. ನಾವೆಲ್ಲ ಅಲ್ಪರು, ಮಣ್ಣಿಂದ ಉಂಟಾದವರು. ನಮ್ಮನ್ನ ಪಡ್ಕೊಳ್ಳೋದಕ್ಕೆ ಜೀವನನೇ ಕೊಟ್ಟು ಬಿಟ್ಟ.
ಈ ಯೇಸು ಬೇಕಾ ನಿಮಗೆ? ಈ ಯೇಸು ಬೇಕಾ? ಎಷ್ಟು ಪ್ರೀತಿಸ್ತೀರ ಅವ್ರನ್ನ? ನಿಮ್ಮ ಕಾಲಿಂಗ್ ನಿಮಗೆ ಗೊತ್ತಿದೆಯಾ? ನಿಮ್ಮ ಕರೆಗಳು ನಿಮಗೆ ಗೊತ್ತಿದೆಯಾ? ಯು ನೋ ಯುವರ್ ಕಾಲಿಂಗ್? ಹೌ ಮಚ್ ಯು ಲವ್ಡ್ ಯು. ಹಲ್ಲೆಲೂಯಾ. ಎಷ್ಟು ನಿಮ್ಮನ್ನು ಪ್ರೀತಿಸಿದ್ದಾನೆ, ತನ್ನ ಬದುಕನ್ನೆಲ್ಲ ಮಾರಿಬಿಟ್ಟಿದ್ದಾನೆ. ಲೂಕ 14:33 ವಾಕ್ಯ ಬೇಗ ಓದೋಣ. ಲೂಕ 14:33. ಅದೇ ರೀತಿಯಲ್ಲಿ ನೀವೆಲ್ಲರೂ ಮೊದಲು ಯೋಚನೆ ಮಾಡಬೇಕು, ನೀವು ನನ್ನನ್ನು ಹಿಂಬಾಲಿಸಬೇಕೆಂದಿದ್ದರೆ ನಿಮ್ಮಲ್ಲಿರುವ ಪ್ರತಿಯೊಂದನ್ನು ತ್ಯಜಿಸಬಿಡಬೇಕು, ಇಲ್ಲವಾದರೆ ನನ್ನ ಶಿಷ್ಯರಾಗಲು ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3:7 ವಾಕ್ಯ. ಫಿಲಿಪಿಯರ್ 3:7. ಒಂದು ಕಾಲದಲ್ಲಿ ಇವುಗಳೆಲ್ಲ ನನಗೆ ಮುಖ್ಯವಾಗಿದ್ದವು, ಆದರೆ ಈಗ ಅವುಗಳೆಲ್ಲ ಕ್ರಿಸ್ತನ ದೆಸೆಯಿಂದ, ಕ್ರಿಸ್ತನ ನಿಮಿತ್ತ ಏನಾಗಿದೆ? ಆ ಟ್ರಾನ್ಸ್ಲೇಷನಲ್ಲಿ ಓದಿ, ಕ್ರಿಸ್ತನ ನಿಮಿತ್ತ ಎಲ್ಲವನ್ನ ನಷ್ಟ. ಎಲ್ಲ ನಷ್ಟ, ಎಲ್ಲ ನಷ್ಟ. தமிழ் என்ன சொல்றாருமா? கிறிஸ்துவுக்காக சொல்லுங்க, சொல்லுங்க. கிறிஸ்துவுக்காக, ಕ್ರಿಸ್ತನಿಗೋಸ್ಕರ. ಯಾರು ಜಾಸ್ತಿ? ನಿಮ್ಮ ಚಿಕ್ಕಪ್ಪನ, ನಿಮ್ಮ ಮಾವನ, ನಿಮ್ಮ ನೆಂಟ್ರ? ಹೇಳ್ರಿ. ಚರ್ಚಿಗೆ ಬರೋಕ್ಕಾಗಲ್ಲ ಪಾಸ್ಟರ್, ನನ್ನ ಮಗಳದು ಬರ್ತಡೆ. ಯಾರು ದೊಡ್ಡವ್ರು ನಿಮಗೆ? ನಿನ್ನ ಮಗಳು ನಿನಗೆ ಜೀವ ಕೊಡಲಿಲ್ಲ, ಅವ್ರು ಜೀವ ಕೊಟ್ಟಿದ್ದಾರೆ. ಸ್ತೋತ್ರ ಯೇಸುವಿಗೆ. ಬೇಕಾ ಏಸಪ್ಪ? ಏಮೇ அவருக்காக ಎಲ್ಲ நஷ்டம் என்று நினைக்கிறியம்மா? ಮತ್ತಾಯ 19:27. ಪೇತ್ರನು ಯೇಸುವಿಗೆ, ನಾವು ನಮಗಿದ್ದ ಪ್ರತಿಯೊಂದನ್ನು ಬಿಟ್ಟು ನಿಮ್ಮನ್ನ ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಸ್ವಾಮಿ? ಎಷ್ಟು ಜನ ಇಂಥ ಆಸೆ ಇಟ್ಕೊಂಡಿದ್ದೀರಾ? உன்னையே பின்பற்றுமே எனக்கு என்ன கிடைக்கிறது ஆண்டவரே? என்ன சொல்றாரு பேதுரு? எல்லாவற்றையும் விட்டு உன்னைக்கே புன்னை பின்பற்றுகிறேனே, எனக்கு என்ன கிடைக்கிறது? இந்த மாதிரி கேட்குறீங்களா? ಈ ಥರ ಕೇಳ್ತೀರಪ್ಪ? ಏನಂತ ಹೇಳ್ದ? ನಮಗಿದ್ದ ಪ್ರತಿಯೊಂದನ್ನು ಬಿಟ್ಟು. ಏನು ಬಿಟ್ಬಿಟ್ಟ? ಏನಪ್ಪ ಬಿಟ್ಬಿಟ್ಟ ಪೇತ್ರ? ಎನ್ನ ಬಿಟ್ಟಿಟ್ಟ? ಏನು ಬಿಟ್ಟು ನಾವೇನು ಮಾಡಿಲ್ರಿ, ಎಲ್ಲ ಅವರು ಮಾಡಿದ್ದಾರಷ್ಟೇ. நான் சாப்பாடு சாப்பிடாமல் 40 நாள் உபவாசம் இருந்து பயங்கரமான ஊழியத்தை அங்கே போய் என்ன செய்த நீ? ನಮ್ಮನೆ ಹತ್ರ ಬೆಳಗ್ಗೆ ಸ್ವೀಪರ್ಗಳು ಬರ್ತಾರೆ, ಮಾತಾಡ್ಸ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಚರ್ಚಿಗೆ ಬರಬೇಕಾದ್ರೆ ಪ್ರೇಸ್ ಲಾರ್ಡ್ ಅಂತ ಹೇಳ್ತಾರೆ. ಅಲ್ಲಿ ಹೇಳಿದ್ದು, ಅಯ್ಯ ಸಭೆಯಲ್ಲಿರೋದು ಕೋರಮಂಗಲ, ಎಷ್ಟು ದೂರ ಇದೆ. ನಾನಂದೆ, ಅವ್ರು ಪರಲೋಕನೇ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ, ನಮ್ಮದೇ ನಮ್ಮ ಕತೆ. ಎಷ್ಟು ದೂರದಿಂದ ಬಂದಿದ್ದಾರೆ ಏ ಸ್ವಾಮಿ. ಯಾತಕ್ಕೆ? ಆ ನಿಧಿಯನ್ನು ಕಂಡ್ರು, ಆ ನಿಧಿಯನ್ನು ಕಂಡ್ರು. அந்த பொகிசத்தை கண்டார், அதை நீத்தா உன்னை அவர் கொண்டு கொள்ளும்படி தன் வாழ்க்கையே கொடுத்துட்டார். Do you love Jesus? ಇಂಥ ಯೇಸುವಿನ ಪ್ರೀತಿಸ್ತೀರಾ? ಇಂಥ ಯೇಸು ಎಲ್ಲೂ ಸಿಗಲ್ಲ. ಹೇಳ್ರಿ, ಐ ಲವ್ ಯು ಲಾರ್ಡ್, ಐ ಲವ್ ಯು ಜೀಸಸ್, ಐ ಲವ್ ಯು ಫಾದರ್. ಈಗ ಈ ಯೇಸುವನ್ನು ನೀವೇನು ಮಾಡ್ತೀರಾ?
ಅವ್ರನ್ನ ಸಂಪಾದನೆ ಮಾಡೋದು, ಅವ್ರು ನಮ್ಮನ್ನು ಸಂಪಾದನೆ ಮಾಡೋಕ್ಕೆ ತನ್ನ ಬದುಕನ್ನೆಲ್ಲ ಮಾರಿಬಿಟ್ರು. ಇವಾಗ ನಾವು ಅವ್ರನ್ನ ಸಂಪಾದನೆ ಮಾಡೋಕ್ಕೆ ಏನು ಮಾಡೋಣ? ಜೋರಾಗಿ ಹೇಳಿ, ನನ್ನ ಜೀವಿತಾನೇ ಅವ್ರಿಗೆ ಸಮರ್ಪಣೆ. என்னுடைய வாழ்க்கையை அவருக்கு என்ன முடிப்பாக வைக்கிறேன். ಹೇಳ್ತೀರಾ? ಕ್ಯಾನ್ ಯು ಟ್ರಸ್ಟ್ ಜೀಸಸ್? ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ವಾಟ್ ಎವರ್ ಇಟ್ ಮೇ ಬಿ. ನಾನು ಇದ್ದರೂ ಸತ್ತರೂ ಕರ್ತನಿಗೋಸ್ಕರವೇ, வாழ்ந்தாலும் மரித்தாலும் இயேசுவுக்காக. ಪ್ರೈಸ್ ದಿ ಲಾರ್ಡ್. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ಹೋಲಿ ಸ್ಪಿರಿಟ್ ನಮ್ಮ ಮಧ್ಯೆ ಇದ್ದಾರೆ. ಶೇಬರ್ನಿ ಕೊರವ ರೇ ಬರಂದೆಸೆರೆ ಶೇಬಲ ಮಲಾಂದರು. ಸಂಡೇ ಸ್ಕೂಲ್ ಇದ್ರೆ ಮಕ್ಳಿಗೆ ಕಳಿಸ್ಕೊಡಿ. ಎಲ್ಲ ಮೇಲಕ್ಕೆ ಎದ್ದು ನಿಂತ್ಕೊಳ್ಳೋಣ. ಶೇಬಲಾಂತರು ಬಲಾಂತರಿಯ ಯೇಸುವೇ. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ஒரு உபாச ஜபா வையுங்கம்மா ஒரு வீட்டில். ஒரே வசனத்தை படித்து வைங்க. வசனம் 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 வாரம் வசனத்தை படித்து வைங்க. காலையில் என்று சாயந்தரம் மட்டும் வசனம் படிக்கிட்டு வசன விடுதலை ஆக்குற. ನೀವಿಲ್ಲದ ದಿನವೆಲ್ಲ, ನೀವಿಲ್ಲದ ಬಾಳು. ಹೇಳ್ರಿ ಅಲ್ಲ, ನೀವಿಲ್ಲದ ದಿನವೆಲ್ಲ, ನೀವಿಲ್ಲದ ಬಾಳು. ಸತ್ಯವು ಜೀವವು ಸತ್ಯವು ಜೀವವು ಮಾರ್ಗವು ಜ್ಯೋತಿಯು ನೀವೇ, ಆದಿಯು ಅಂತ್ಯವು ನೀವೇ, ಪ್ರಾರಂಭವು ಸಮಾಪ್ತಿಯು ನೀವೇ. ಹಾಡ್ರಿ ಜೋರಾಗೆ. Put your saxophone. Increase the keyboard sound and pad. ನೀವಿಲ್ಲದ ದಿನವೆಲ್ಲ ದಿನವಾಗುವುದ, ನೀವಿಲ್ಲದ ಬಾಳು ಬಾಳಾಗುವುದ. ನೀವಿಲ್ಲದ ದಿನವೆಲ್ಲ ಉದಾ, ನೀವಿಲ್ಲದ ಬಾಳು ಬಾಳಾಗುವುದ. ಜೀವ ಜಲ ಬುಗ್ಗೆಯು ನೀವೇ, ಬಂಡೆಯು ಕೋಟೆಯು ನೀವೇ, ಜೀವ ಜಲ ಬುಗ್ಗೆಯು ನೀವೇ, ಬಂಡೆಯು ಕೋಟೆಯು ನೀವೇ, ಆಶ್ರಯಗಿರಿಯು ನೀವೇ, ಒಳ್ಳೆಯ ಕುರುಬಾನು ನೀವೇ, ಆಶ್ರಯಗಿರಿಯು ನೀವೇ, ಒಳ್ಳೆಯ ಕುರುಬಾನು ನೀವೇ. ನೀರಿಲ್ಲದ ನಾಳೆಲ್ಲ ನಾಳಾಗುಮಾ, ನೀರಿಲ್ಲದ வாழ்ವೆಲ್ಲ வாழ்வாகுமா, ನೀರಿಲ್ಲದ ನಾಳೆಲ್ಲ ನಾಳಾಗುಮಾ, ನೀರಿಲ್ಲದ வாழ்ವೆಲ್ಲ வாழ்வாகுமா, ನೀರಿಲ್ಲದ ನಾಳೆಲ್ಲ ನಾಳಾಗುಮಾ,
நீரில்லாத வாழ்வெல்லாம் வாழ்வாகுமா? உயிரின் ஊற்றே நீயாவா, எனது அடைக்கலம் நீயாவா. உயிரின் ஊற்றே நீயாவா, எனது அடைக்கலம் நீயாவா. எனது கோட்டையும் நீயாவா, எனது தஞ்சமும் நீயாவா. எனது கோட்டையும் நீயாவா, எனது தஞ்சமும் நீயாவா. நீரில்லாத நாளெல்லாம் நாளாகுமா? நீரில்லாத வாழ்வெல்லாம் வாழ்வாகுமா? நீரில்லாத நாளெல்லாம் நாளாகுமா? நீரில்லாத வாழ்வெல்லாம் வாழ்வாகுமா? ತಲೆ ಮೇಲೆ ಕೈ ಇಟ್ಟುಕೊಳ್ಳೋಣ. ಎಲ್ಲ ತಲೆ ಮೇಲೆ ಕೈ ವೈತುಕೊಳ್ಳಲ್ಲ. ಐ ಸ್ಪೀಕ್ ದ ಬ್ಲಡ್ ಆಫ್ ಜೀಸಸ್. ಶಿಲುಬೆಯಲ್ಲಿ ನಮಗೋಸ್ಕರ ತನ್ನ ಬದುಕನ್ನೆಲ್ಲ ಮಾರಿ ನನ್ನನ್ನ ನಿನ್ನನ್ನ ಪಡೆದುಕೊಂಡ ಆ ಯೇಸುವಿಗೆ ಮಹಿಮೆ. ಆ ಶಿಲುಬೆಯಲ್ಲಿ ಸುರಿಸಲ್ಪಟ್ಟ ಆತನ ರಕ್ತವನ್ನ ನಿಮ್ಮ ಮೇಲೆ ನಾನು ಮಾತಾಡ್ತಾ ಇದ್ದೇನೆ. ಶಿಲುಬೆಯ ಸುರಿಸಲ್ಪಟ್ಟ ಆತನ ರಕ್ತ ನಮಗೆ ಆಶೀರ್ವಾದಗಳನ್ನ ಮಾತಾಡುತ್ತೆ, ನಿಮಗೆ ಹಿತವನ್ನೇ ಮಾಡುತ್ತೆ, ಹಿತವನ್ನೇ ಮಾಡುತ್ತೆ. ಆ ರಕ್ತವನ್ನ ನಾನು ನಿಮ್ಮ ಮೇಲೆ ಮಾತಾಡ್ತಾ ಇದ್ದೇನೆ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಒಬ್ಬರಿಗೊಬ್ಬರು ಕೈ ಕೊಟ್ಟು ವಿಶ್ ಮಾಡಿ.